ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ವಿಲೇಜ್ ಅಕೌಂಟೆಂಟ್ 2026ರ ಪರೀಕ್ಷೆ ಶೀಘ್ರದಲ್ಲೇ ಬರ್ತಾ ಇದೆ. ಅದಕ್ಕೋಸ್ಕರ ನಾವು 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಬನ್ನಿ. ಇಲಾಖಾ ಕೀ ಉತ್ತರಗಳೊಂದಿಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಯಾವ ರೀತಿ ಅದಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಅಂತಕ್ಕಂಥ ಒಂದು ಚಿತ್ರಣವನ್ನು ತಗೊಳ್ತಾ ಹೋಗೋಣ ಬನ್ನಿ. ಇದು 27/10/2024ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯಾಗಿದೆ. ಇಂದಿನ ತರಗತಿಗೆ ಹೋಗುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಅದರಲ್ಲೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸವಿಸ್ತಾರವಾದಂಥ ವಿಡಿಯೋಗಳಿದ್ದಾವೆ. ಅವುಗಳ ಆಧಾರದ ಮೇಲೆ ವಿಲೇಜ್ ಅಕೌಂಟೆಂಟ್ಗೆ ಏನೆಲ್ಲ ಕನ್ನಡದ ಪ್ರಶ್ನೆಗಳು ಬಂದಿದ್ದಾವೆ, ಆ ಎಲ್ಲ ಕನ್ನಡದ ಪ್ರಶ್ನೆಗಳು ಕೂಡ ನಮ್ಮ ವಿಡಿಯೋಗಳಿಂದನೂ ಕೂಡ ಕವರ್ ಆಗಿದ್ದಾವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳು ಕೂಡ ಇದ್ದಾವೆ, ಜಾಯ್ನ್ ಆಗಿ. ಎಕ್ಸಾಮ್ ಪರ್ಪಸ್ ಏನಾದರೂ ಮಾಹಿತಿಗಳಿದ್ದರೆ ಅದರಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ನಮ್ಮ ಎಲ್ಲ ವಿಡಿಯೋಗಳು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಬ್ಲೂ ಪ್ರಿಂಟನ್ನು ಒಳಗೊಂಡಿರ್ತವೆ ಸ್ನೇಹಿತರೆ. ಏನೇನು ಟಾಪಿಕ್ಗಳ ಮೇಲೆ ಒಂದು ಇಡೀ ಚಿತ್ರಣ, ಒಂದು ಕನ್ನಡಿಯನ್ನು ಕೊಟ್ಬಿಡ್ತವೆ. ಒಂದು ಪರೀಕ್ಷೆ ಅಂತಂದರೆ ಅದರಲ್ಲಿ ಏನೇನಿದೆ ಅಂತೇಳಿ ಕನ್ನಡಿಯನ್ನು ಕೊಡುವಂಥ ಪ್ರಯತ್ನ. ಇದು 2024ರ ಸಂವಹನ ಪತ್ರಿಕೆ ಸಾಮಾನ್ಯ ಕನ್ನಡದ 35 ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಬಂದಿದ್ದಾವೆ ಅಂತಕ್ಕಂಥ ನೀಲನಕ್ಷೆಯಾಗಿದೆ. ಮೊದಲನೇದಾಗಿ ವರ್ಣಮಾಲೆ, ಅಕ್ಷರಗಳ ಉತ್ಪತ್ತಿ. ವರ್ಣಮಾಲೆಯಲ್ಲಿ ಅಕ್ಷರಗಳ ಉತ್ಪತ್ತಿ ಅಂತ ಹೇಳಿ ಕರಿತೀವಲ್ಲ, ಕಂಠ್ಯಾಕ್ಷರಗಳು, ತಾಲವ್ಯಾಕ್ಷರಗಳು, ಮೂರ್ಧನ್ಯಾಕ್ಷರಗಳು ಅಂತ, ಅದರ ಮೇಲೆ ಒಂದು ಪ್ರಶ್ನೆ ಬಂದಿದೆ. ನಾಮಪದಗಳು, ಗುಣವಾಚಕ ಮೇಲೆ ಒಂದೊಂದು ಪ್ರಶ್ನೆಗಳು, ಕ್ರಿಯಾಪದಗಳು, ಕಾಲಗಳು, ಪುರುಷಾರ್ಥಕ ಇಷ್ಟನ್ನು ಸೇರಿಸಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸಕರ್ಮಕ ಅಕರ್ಮಕಗಳ ಮೇಲೆ ಒಂದು ಪ್ರಶ್ನೆ. ವಿದ್ಯಾರ್ಥಕ ಸಮಾನಾರ್ಥಕ ನಿಷೇಧಾರ್ಥಕ ಗೊತ್ತಿದೆಯಲ್ಲ ಅದು. ಸಮಾನಾರ್ಥಕ ಪದಗಳ ಮೇಲೆ 2 ಪ್ರಶ್ನೆ, 2 ಥರ ಬಂದಿದ್ದಾವೆ. ವಿರುದ್ಧಾರ್ಥಕ ಪದಗಳು, ಅದರಲ್ಲೂ ಕೂಡ 2 ಪ್ರಶ್ನೆಗಳು, 2 ರೀತಿ ಪ್ರಶ್ನೆಗಳನ್ನ ರೈಸ್ ಮಾಡಿ ಕೇಳಿದ್ದಾರೆ. ದೇಶ ಅನ್ಯ ದೇಶ ಪದಗಳ ಮೇಲೆ ಪ್ರಶ್ನೆ ಇದೆ. ತತ್ಸಮ ತದ್ಭವ, ವಿಭಕ್ತಿ ಪ್ರತ್ಯಯ ಮತ್ತು ಪಲ್ಲಟ. ನೀವು ನಮ್ಮ ವಿಡಿಯೋವನ್ನು ನೋಡಿದ್ರೆ ಸ್ನೇಹಿತರೆ, ಯಥಾವತ್ತಾದಂಥ ಪ್ರಶ್ನೆ ಏನು ನಾವು ಈ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣ ವ್ಯಾಕರಣದಲ್ಲಿ ಹೇಳಿದ್ದೀವಿ ಅಥವಾ ವಿಭಕ್ತಿ ಪ್ರತ್ಯಯದಲ್ಲಿ ಹೇಳಿದ್ದೀವಿ, ಅದೇ ಪ್ರಶ್ನೆ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಧಿಗಳು 2 ಪ್ರಶ್ನೆ, 2 ಥರ ಪ್ರಶ್ನೆ ಇದ್ದಾವೆ. ಸಮಾಸಗಳು, ವಿಗ್ರಹವಾಕ್ಯ, ಅದರಲ್ಲೂ ಕೂಡ 2 ಪ್ರಶ್ನೆ, 2 ಥರ ಬಂದಿವೆ. ನುಡಿಗಟ್ಟುಗಳ ಮೇಲೆ ಒಂದು ಪ್ರಶ್ನೆ ಇದೆ. ಅರ್ಥಪೂರ್ಣ ವಾಕ್ಯ ರಚನೆ, ಲೇಖನ ಚಿಹ್ನೆ, ಕನ್ನಡ ಸಾಹಿತ್ಯದ ಮೇಲೆ ಒಟ್ಟು 5 ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಕೃತಿಗಳ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಮತ್ತು ಅದೊಂದು ಪ್ರಶ್ನೆ ಇದೆ, ಅದರ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ. ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆ ಮಾಡಿ ಅಂತೇಳಿ ಪ್ರಶ್ನೆ ಬಂದಿದೆ. 7 ಛಂದಸ್ಸಿನಲ್ಲಿ ರಚಿತವಾಗಿರುವ ಕೃತಿಯ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಷಟ್ಪದಿ ಮೇಲೆ ಒಂದು ಪ್ರಶ್ನೆ ಇದೆ. ಅಲಂಕಾರ, ಅದರಲ್ಲೂ ದೃಷ್ಟಾಂತ ಅಲಂಕಾರ ಮೀನಿಂಗ್, ನಾನು ಆಲ್ರೆಡಿ ಸಾಕಷ್ಟು ನೀವು ಏನು ನಮ್ಮ ವ್ಯಾಕರಣ ತರಗತಿಗಳನ್ನ ನೋಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ಒತ್ತಿ ಬರೀ ಎಕ್ಸಾಂಪಲ್ನ ಅಷ್ಟೇ ನೋಡ್ಕೊಂಡು ಹೋಗ್ಬಿಡಿ, ಮೀನಿಂಗ್ಗಳನ್ನ ಕೂಡ, ಅರ್ಥಗಳನ್ನ ಕೂಡ ನೋಡ್ಕೊಳ್ಳಿ ಅಂತೇಳಿ. ಅರ್ಥದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಟಾಲೆಮಿ, ಕರ್ನಾಟಕದ ಊರುಗಳ ಬಗ್ಗೆ ಒಂದಷ್ಟು ಹೆಸರುಗಳನ್ನ ಅವತ್ತಿಗೆ ಕೊಟ್ಟಿದ್ದಾರೆ ಟಾಲೆಮಿಯವರು, ಅವರ ಮೇಲೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಕುವೆಂಪು ತಂತ್ರಾಂಶ, ನುಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಶ್ರವಣಬೆಳಗೊಳ ಶಾಸನ, ಅದರಲ್ಲಿರ್ತಕ್ಕಂಥ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಭಾಷಿಕ ಬೆಳವಣಿಗೆಯ ಪರಿಭಾಷೆ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ಇಷ್ಟೂ ಪ್ರಶ್ನೆಗಳು ಸ್ನೇಹಿತರೆ ಈ ಒಂದು 2024ರ ಒಂದು ಇದರಲ್ಲಿ ಕವರ್ ಆಗಿದ್ದಾವೆ. ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಬನ್ನಿ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಅಕ್ಷರಗಳ ಉತ್ಪತ್ತಿಯ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಅಕ್ಷರ ಅಂತಕ್ಕಂಥದ್ದು ಕಂಠ್ಯಾಕ್ಷರ ಆಗಿರುತ್ತೆ. ನಾವು ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇವುಗಳನ್ನಷ್ಟೇ ನೋಡ್ಕೊಂಡಿರ್ತೀವಿ. ಹೈಸ್ಕೂಲಲ್ಲೂ ಕೂಡ ನಾವು ಓದಂಥ ಸಂದರ್ಭದಲ್ಲಿ ಅವುಗಳ ಆಧಾರದ ಮೇಲೆ ಹೇಳ್ಕೊಟ್ಟಿರ್ತಾರೆ. ಬಟ್ ಆದರೆ ಈ ಸ್ವರಗಳು ಮತ್ತು ಅವರ್ಗೀಯ ವ್ಯಂಜನಗಳು ಎಲ್ಲೆಲ್ಲಿಂದ ಉತ್ಪತ್ತಿ ಆಗ್ತವೆ ಅಂತೇಳಿ ನಾವು ನೋಡಿರೋದಿಲ್ಲ. ಅದನ್ನು ನಮ್ಮ ವಿಡಿಯೋದಲ್ಲಿ ಕೊಟ್ಟಿದ್ವಿ ಸ್ನೇಹಿತರೆ. ನೀವು ಸಂಪೂರ್ಣ ವ್ಯಾಕರಣವನ್ನು ನೋಡಿದ್ರೆ ಅಥವಾ ಅನಂತಜ್ಞಾನದರೆ ಕನ್ನಡ ವರ್ಣಮಾಲೆ ಅನ್ನೋ ಟಾಪಿಕನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಬನ್ನಿ. ಆ ಅಂತಕ್ಕಂಥದ್ದು ಕಂಠ್ಯಾಕ್ಷರ ಆಗಿರುತ್ತೆ. ಟ ಅಂತಕ್ಕಂಥದ್ದು ಮೂರ್ಧನ್ಯಾಕ್ಷರ ಆಗಿರುತ್ತದೆ. ಯ ಅಂತಕ್ಕಂಥದ್ದು ತಾಲವ್ಯಾಕ್ಷರ ಆಗಿರುತ್ತೆ. ಉ ಅಂತಕ್ಕಂಥದ್ದು ಓಷ್ಠ್ಯಾಕ್ಷರ ಆಗಿರುತ್ತೆ. ಓಕೆನಾ? ಇದು ಕೀ ಆನ್ಸರ್ ಕೂಡ ಇಲಾಖೆ ಕೊಟ್ಟಿರ್ತಕ್ಕಂಥ ಕೀ ಉತ್ತರಗಳನ್ನೇ ಒಳಗೊಂಡಿದೆ. ನಾವು ನಮ್ಮ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಅಂತಕ್ಕಂಥ ಮೊದಲನೇ ವಿಡಿಯೋನೇ ನಮ್ಮದು ಇದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಅಕ್ಷರಗಳು ಎಲ್ಲೆಲ್ಲಿಂದ ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದನ್ನು. ನೀವು ಏನಾದರೂ ಇನ್ ಡೀಟೇಲ್ ಬೇಕು ಅಂತಂದರೆ ನಮ್ಮ ಇಂಡಿವಿಜುವಲ್ ವಿಡಿಯೋಗಳನ್ನ ನೋಡಿ. ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ, ಸಂಧಿಗಳು, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಎಲ್ಲ ಇದೆ. ನಮ್ಗೆ ಆಲ್ರೆಡಿ ಒಂದಷ್ಟು ಜ್ಞಾನ ಇದೆ. ನಮಗೆ ಕ್ವಿಕ್ಕಾಗಿ ರ್ಯಾಪಿಡಾಗಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಸಂಪೂರ್ಣ ವ್ಯಾಕರಣವನ್ನು ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಸುಮಾರು 2.5 ಲಕ್ಷ ಜನರ ವೀಕ್ಷಣೆಗೆ ಸಾಕ್ಷಿಯಾಗಿದೆ ಸ್ನೇಹಿತರೆ. ನೀವು ನೋಡಿ, ನಿಮಗೆ ಹೆಚ್ಚುಗಾರಿಕೆಗೋಸ್ಕರ ಹೇಳುವಂಥದ್ದಲ್ಲ. ಗಗನ್ಯ ಇವನ್ನ ಕವರ್ಗ ಅಂತೇಳಿ ಕರಿತೀವಿ, ಕಂಠ್ಯಾಕ್ಷರಗಳು ಅಂತೇಳಿ ಕರಿತೀವಿ. ಇದರ ಜೊತೆಗೆ ಇನ್ನೇನು ಬರುತ್ತವೆ? ಅ, ಆ, ಹ,
ಅಹ ಇವೆಲ್ಲ ಏನಾಗ್ತವೆ ಕಂಠದಿಂದ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳಾಗಿದ್ದಾವೆ. ಇನ್ನು ಚವರ್ಗವನ್ನು ತಾಲವ್ಯಾಕ್ಷರಗಳು ಅಂತೇಳಿ ಕರಿತೀವಿ. ಇದರ ಜೊತೆಗೆ ಇ ಈ ಯ ಶ ಇಷ್ಟು ಕೂಡ ಏನಾಗ್ತವೆ ತಾಲವ್ಯಾಕ್ಷರಗಳಾಗಿದ್ದಾವೆ. ಟವರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇವುಗಳನ್ನ ಮೂರ್ಧನ್ಯಾಕ್ಷರಗಳು ಅಂತೇಳಿ ಕರಿತೀವಿ. ರು ರ ಶ ಳ ಇವುಗಳೇನಾಗಿದ್ದಾವೆ ಮೂರ್ಧನ್ಯಾಕ್ಷರಗಳಾಗಿದ್ದಾವೆ. ಇನ್ನು ತವರ್ಗಕ್ಕೆ ಬಂದಾಗ ದಂತ್ಯಾಕ್ಷರಗಳು ಅಂತೇಳಿ ಕರಿತೀವಿ. ಲ ಸ ಇವು ದಂತ್ಯಾಕ್ಷರಗಳಾಗಿದ್ದಾವೆ. ಇನ್ನು ಪವರ್ಗಕ್ಕೆ ಬಂದಾಗ ಓಷ್ಟ್ಯಾಕ್ಷರಗಳು ಅಂತೇಳಿ ಇವನ್ನ ಕರಿತೀವಿ. ಉ ಊ ಮ ಇವು ಓಷ್ಟ್ಯಾಕ್ಷರಗಳಾಗಿದ್ದಾವೆ. ಇನ್ನು ಎರಲವ ಇದಕ್ಕೆ ಸಂಬಂಧಪಟ್ಟಿದ್ದಂಥ ಮಾಹಿತಿಯಾಗಿದ್ದಾವೆ. ಇಲ್ಲೇ ಇನ್ಕ್ಲೂಡ್ ಆಗೋಗಿದೆ ಸ್ನೇಹಿತರೆ. ಹಾಗಾಗಿ ಈ ಏನು ನಾವು ನಮ್ಮ ವ್ಯಾಕರಣದಲ್ಲಿ ಹೇಳಿದ್ವಿ ಇದೇ ಪ್ರಶ್ನೆಗಳೇ ಇಲ್ಲೇ ಆಯ್ದು ಬಂದಿದ್ದಾವೆ. ಓಕೆ, ನಾವು ಇದ್ರ ಕಡೆ ಗಮನವನ್ನು ಕೊಡೋಕೆ ಹೋಗೋದೇ ಇಲ್ಲ. ಓಕೆನಾ. ಕಂಠ ಅಂತಂದರೆ ಕಂಠ್ಯಾಕ್ಷರ ಅಂದರೆ ಕ ಕ ಗ ಗನ್ಯ ನೀವು ಗಂಟ್ಲನ್ನು ಇಟ್ಕೊಂಡು ನೋಡಿ, ಅವುಗಳು ಕಂಠದ ಸಹಾಯದಿಂದ ಉಚ್ಚಾರಣೆ ಆಗ್ತವೆ. ತಾಲವ್ಯಾಕ್ಷರಗಳು ನೋಡ್ಕೊಳ್ಳಿ, ಮೂರ್ಧನ್ಯಾಕ್ಷರಗಳು ನೋಡ್ಕೊಳ್ಳಿ, ದಂತ್ಯಾಕ್ಷರಗಳು ನೋಡ್ಕೊಳ್ಳಿ ಎಲ್ಲೆಲ್ಲಿಂದ ಉಚ್ಚಾರಣೆ ಆಗ್ತವೆ. ಓಷ್ಟ್ಯಾಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥವು. ದಂತ್ಯಾಕ್ಷರಗಳು ದಂತ ನೋಡಿ ನಿಮ್ಮ ನಾಲಿಗೆ ಏನಾಗುತ್ತೆ ದಂತಕ್ಕೆ ಟಚ್ ಆಗುತ್ತೆ. ನೆಕ್ಸ್ಟು ಮೂರ್ಧನ್ಯಾಕ್ಷರಗಳು ನಾಲಿಗೆ ಹಿಂಬದಿ ಮಡಚಿಕೊಂಡು ಉಚ್ಚಾರಣೆ ಆಗ್ತವೆ. ಓಕೆನಾ. ಠ ಠ ನೋಡಿ. ಹಾಗಾಗಿ ತಾಲವ್ಯಾಕ್ಷರಗಳೆಲ್ಲ ಏನಾಗ್ತವೆ ಛ ಛ ಅಂದರೆ ನಾಲಿಗೆ ಕೆಳಭಾಗಕ್ಕೆ ಮಡಿಸ್ಕೊಳ್ಳುತ್ತೆ. ಛ ಛ ಅಂದರೆ ಕೆಳಗಣ್ಣ ಇದಕ್ಕೆ ಏನಾಗುತ್ತೆ ಟಚ್ ಆಗುತ್ತೆ. ಹಾಗಾಗಿ ಇವನ್ನ ತಾಲವ್ಯಾಕ್ಷರಗಳು ಅಂತೇಳಿ ಕರೀತಾರೆ. ಇದ್ರ ಜೊತೆಗೆ ಇಷ್ಟೆಲ್ಲವೂ ಕೂಡ ಇದ್ದಾವೆ. ಇವುಗಳ ಸಂಪೂರ್ಣ ವಿವರಣೆ ನಾನು ನನ್ನ ಕನ್ನಡ ವರ್ಣಮಾಲೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡಿ. ಅಥವಾ ನೀವು ಅನಂತಜ್ಞಾನಧಾರೆ ಅಂತ ಹೇಳಿ ಟೈಪ್ ಮಾಡಿ ಕನ್ನಡ ವರ್ಣಮಾಲೆ ಅಂತ ಹೇಳಿದ್ರೆ ವಿಡಿಯೋ ಸಿಗುತ್ತೆ. ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಈ ಮುಂದಿನ ನಾಮಪದ ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರೂಢನಾಮ ಉಡುಪಿ, ಭಾವನಾಮ ಕೆಂಪು, ಅಂಕಿತನಾಮ ನದಿ, ದಿಗ್ವಾಚಕ ತೆಂಕಣ ಅಂತೇಳಿ ಇದರಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಥವಾ ಸರಿಯಾಗಿದ್ದಾವೆ ಅಂತೇಳಿ ಎ ಮಾತ್ರ, ಬಿ ಮತ್ತು ಸಿ, ಡಿ ಮತ್ತು ಬಿ ಮತ್ತು ಡಿ, ಸಿ ಮತ್ತು ಡಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಬಿ ಮತ್ತು ಡಿ ಮಾತ್ರ ಸರಿಯಾಗಿದ್ದಾವೆ. ಬಿ ಏನಾಗಿದೆ ಭಾವನಾಮ ಕೆಂಪು, ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು, ಅದು ಬಣ್ಣ ಅಂತಕ್ಕಂಥದ್ದು. ಹಾಗಾಗಿ ಆ ಭಾವನಾವ ಆಗಿರುತ್ತೆ. ನೆಕ್ಸ್ಟ್ ಡಿ ಬಂದು ದಿಗ್ವಾಚಕ ತೆಂಕಣ, ಇದೇನಾಗಿರುತ್ತೆ ದಿಗ್ವಾಚಕ ಆಗಿರುತ್ತೆ. ಮೂಡಣ ಪಡುವಣ ತೆಂಕಣ ಬಡಗಣ ಅಂತೇಳಿ. ಇನ್ನು ರೂಢನಾಮ ಉಡುಪಿ ಆಗೋದಿಲ್ಲ, ಇದು ಅಂಕಿತನಾಮ ಆಗುತ್ತೆ. ಇದು ಉಲ್ಟಾ ಆಗಿದೆ. ನದಿ ರೂಢನಾಮ ಆಗಬೇಕಿತ್ತು, ಅಂಕಿತನಾಮ ಉಡುಪಿ ಆಗಬೇಕಿತ್ತು, ಇದು ಉಲ್ಟಾ ಆಗೋಗಿದೆ. ಹಾಗಾಗಿ ಅದು ಸೇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಬಹುಕಾಲದಿಂದ ರೂಢನಾಮ ಅಂದರೆ ಏನು ಅಂತಂದರೆ ಬಹುಕಾಲದಿಂದ ರೂಢಿಯಿಂದ ಬಂದ ಒಂದೇ ಜಾತಿಯ ವಸ್ತುಗಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂಥವು. ನೋಡಿ, ಬಹುಕಾಲದಿಂದ ಅನೇಕ ವರ್ಷಗಳಿಂದ ಏನಾಗಿದ್ದಾವೆ ರೂಢಿಯಿಂದ ಬಂದಿರ್ತವೆ ಪದಗಳು. ಇದರಲ್ಲಿ ಒಂದು ಗುಂಪಿರುತ್ತೆ ಸ್ನೇಹಿತರೆ. ಒಂದು ಜಾತಿಯ ವಸ್ತುಗಳ ಅಥವಾ ಪ್ರಾಣಿಗಳ ಹೆಸರುಗಳಿಗೆ ರೂಢನಾಮ ಅಂತೇಳಿ ಕರಿತೀವಿ. ಉದಾಹರಣೆಗೆ ಒಂದು ಗುಂಪು ಇರುತ್ತೆ ಇದರಲ್ಲಿ. ಮನೆ ಅದೊಂದು ಜಾತಿ ಅನ್ಕೊಳ್ಳಿ, ಮನೆ ಅನ್ನೋದು ಒಂದು ಜಾತಿ, ಅದರೊಳಗಡೆ ಒಂದು ಗುಂಪಿದೆ. ಅಂಚಿನ ಮನೆ, ಮೋಲ್ಡ್ ಮನೆ, ಗರಿಯ ಮನೆ, ಈ ಥರ ಬರ್ತವಲ್ಲ. ನೆಕ್ಸ್ಟ್ ಅದಾದ ಶಾಲೆಯಲ್ಲಿ ಒಂದು ಗುಂಪಿದೆ. ಕನ್ನಡ ಶಾಲೆ, ಆಂಗ್ಲ ಶಾಲೆ, ಉರ್ದು ಶಾಲೆ ಅಂತೇಳಿ. ಮನುಷ್ಯ ಇದರಲ್ಲೂ ಕೂಡ ಒಂದು ಗುಂಪಿದೆ. ಗಂಡು ಮನುಷ್ಯ, ಹೆಣ್ಣು ಮನುಷ್ಯ ಅಂತ ಆದರೂ ಆಗ್ಬೋದು, ಅಥವಾ ಕಪ್ಪು ಮನುಷ್ಯ, ಬಿಳಿ ಮನುಷ್ಯರು, ಈ ಥರ ಬರುತ್ತಲ್ಲ. ಈ ಥರ ನದಿ ಇದ್ರೆ ಅದರಲ್ಲಿ ಒಂದು ಗುಂಪಿದೆ. ಗಂಗಾ ನದಿ, ಯಮುನಾ ನದಿ, ಈ ರೀತಿ ಒಂದು ಗುಂಪಿದ್ರೆ ಅದರೊಳಗಡೆ ಅದು ರೂಢನಾಮ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕೂಡ ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ, ಅಲ್ಲಿ ನೋಡಿ ಅಂತ ಹೇಳ್ತಾ. ಇನ್ನು ಇದಾದ ನಂತರ ಹೊಲ, ನಕ್ಷತ್ರ, ತೋಟ, ಅಂಕಿತನಾಮ ಒಂದೇ ಜಾತಿಯ ಹಲವು ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸಲು ಇಟ್ಟಂಥ ಹೆಸರುಗಳು. ಅಂದರೆ ಉದಾಹರಣೆಗೆ ಈ ಶಾಲೆ ಅಂತ ಇಟ್ಕೊಳ್ಳಿ, ಒಂದು ಗುಂಪಿದೆ. ಈ ಗುಂಪಲ್ಲಿ ಒಂದನ್ನು ಬೇರೆ ಮಾಡಿ ತೋರಿಸಲು ಇಟ್ಟಂಥ ಹೆಸರುಗಳು, ಅದರಲ್ಲಿ ಗುರುತಿಸೋದಕ್ಕೋಸ್ಕರ. ಉದಾಹರಣೆಗೆ ಅರಮನೆ, ಮನೆ ಒಳಗಡೆ ಅಂಥದ್ದು ಅರಮನೆ. ನೆಕ್ಸ್ಟು ಶಾಲೆ ಅಂತ ಬಂದಾಗ ಕನ್ನಡ ಶಾಲೆ ಅಂತ ಗುರುತಿಸೋದಕ್ಕೆ. ಮನುಷ್ಯದು ರಾಮ, ಕೃಷ್ಣ, ಆನಂದ, ಗಂಗಾ ನದಿ, ನದಿ ಅಂತ ಬಂದಾಗ ಗಂಗಾ ನದಿ, ಕಾವೇರಿ ನದಿ ಅಂತ ಹೇಳ್ತೀವಲ್ಲ ಹಾಗೆ. ಸಾಗರನೂ ಕೂಡ ಹಾಗೇನೆ, ಕಾವೇರಿ, ಹಿಮಾಲಯ, ಬೆಂಗಳೂರು, ಇವೆಲ್ಲ ಊರುಗಳಿಗೆ ಹೆಸರುಗಳಿಗೆ ಸಂಬಂಧಪಟ್ಟಿದ್ದು. ಹೀಗೆ ಅಂಕಿತನಾಮ ಆಗಿರುತ್ತೆ. ಇನ್ನು ಅನ್ವರ್ತನಾಮ ನಿಮಗೆ ಗೊತ್ತಿದೆ. ಉದ್ಯೋಗ, ಗುಣ ಮೊದಲಾದವುಗಳಿಂದ ವಸ್ತುವಿಗೆ ಅಥವಾ ವ್ಯಕ್ತಿಗಳಿಗೆ ಬಂದ ಹೆಸರುಗಳು ಅನ್ವರ್ತನಾಮ ಅಂತೇಳಿ ಕರೀತಾರೆ. ಅಂದರೆ ಉದ್ಯೋಗದ ಆಧಾರದ ಮೇಲೆ ಆ ವ್ಯಕ್ತಿಗೆ ಹೆಸರನ್ನು ಇಟ್ಟಿರಬೇಕು, ಅಥವಾ ಗುಣದ ಆಧಾರದ ಮೇಲೆ ಕುಂಟ, ಕುರುಡ ಅಂತ ಹೆಸರಿಟ್ಟಿರಬೇಕಾಗುತ್ತೆ. ಉದ್ಯೋಗ ಅಂತಂದರೆ ರೈತ, ವೈದ್ಯ, ಶಿಕ್ಷಕ, ಈ ರೀತಿ ಇಟ್ಟಿರಬೇಕಾಗುತ್ತೆ. ಇವುಗಳನ್ನ ಅನ್ವರ್ತನಾಮ ಅಂತೇಳಿ ಕರೀತಾರೆ. ಈ ಡೆಫಿನೇಷನ್ ಕೂಡ ಹಿಂದೆ ಒಂದು ಪರೀಕ್ಷೆಯಲ್ಲಿ ಕೇಳಿದರು ಸ್ನೇಹಿತರೆ. ಉದ್ಯೋಗ, ಗುಣ ಮೊದಲಾದವುಗಳಿಂದ ವಸ್ತು ಅಥವಾ ವ್ಯಕ್ತಿಗಳಿಗೆ ಇಟ್ಟಂಥ ಹೆಸರುಗಳಿಗೆ ಏನಂತ ಕರೀತಾರೆ ಅಂತೇಳಿ. ಹಾಗಾಗಿ ಡೆಫಿನೇಷನ್ ಕೂಡ ನೋಡ್ಕೊಳ್ಳಿ ನೀವು. ವೈದ್ಯ, ವಿದ್ಯಾರ್ಥಿ, ಶಿಕ್ಷಕ, ಕುಂಟ, ಕುರುಡ, ಕ್ಷೌರಿಕ, ಮುದುಕ, ಭಿಕ್ಷುಕ,
ಪ್ರಧಾನಿ, ರಾಷ್ಟ್ರಪತಿ, ರಾಜ, ಮಂತ್ರಿ, ವಿಜ್ಞಾನಿ ಇವರೆಲ್ಲರೂ ಕೂಡ ಏನಾಗ್ತಾರೆ ಅನ್ವರ್ಥ ನಾಮಕ್ಕೆ ಬರ್ತಾರೆ. ಇನ್ನು ಆಲ್ರೆಡಿ ಇವುಗಳ ಬಗ್ಗೆ ಹೇಳಿದ್ದೀನಿ. ಪೂರ್ವ ಅಂದರೆ ಮೂಡಣ, ಪಶ್ಚಿಮ ಪಡುವಣ, ಉತ್ತರ ಬಡಗಣ, ದಕ್ಷಿಣ ತೆಂಕಣ ಅಂತೇಳಿ. ಇದ್ರ ಜೊತೆ ದಿಗ್ವಾಚ ಪದಗಳು ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಮೇಲೆ, ಕೆಳಗೆ ಇವು ಕೂಡ ದಿಕ್ಕುಗಳನ್ನ ಹೇಳ್ತವೆ. ಆಚೆ, ಈಚೆ, ಅಕ್ಕ ಪಕ್ಕ, ಎಡ, ಬಲ ಇವುಗಳೆಲ್ಲವೂ ಕೂಡ ದಿಕ್ಕುಗಳನ್ನು ಹೇಳ್ತಕ್ಕಂಥ ಶಬ್ದಗಳೇ ಅಥವಾ ವಾಚಕಗಳೇ ಆಗಿದ್ದಾವೆ ಅಂತೇಳಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ಈ ಕೆಳಗಿನ ಕ್ರಿಯಾಪದಗಳನ್ನು ಕಾಲದೊಂದಿಗೆ ಹೊಂದಿಸಿ ಬರೆಯಿರಿ. ಕಾಲಗಳನ್ನು ಕ್ರಿಯಾಪದ ಕೊಟ್ಟಿದ್ದಾರೆ, ಕಾಲಗಳು ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ ಅಂತೇಳಿ ಇಲ್ಲಿ ಪುರುಷಾರ್ಥಕ ಕ್ರಿಯಾಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ನೋಡ ಬನ್ನಿ. ತಿನ್ನುತ್ತೇನೆ, ನಿಂತನು, ನೋಡಿದೆ, ಆಡುವಳು. ಓಕೆನಾ? ಇವುಗಳನ್ನ ಆಲ್ರೆಡಿ ಹೇಳಿದ್ದೀನಿ. ಕಾಲಗಳ ಮೇಲೆ ಉತ್ತ, ದ, ವ ಆಧಾರದ ಮೇಲೆ ಕಾಲಗಳನ್ನ ಗುರುತಿಸ್ತೀವಿ. ತಿನ್ನುತ್ತೇನೆ ಯಾರು? ನಾನು ಮಾಡ್ತಾ ಇರೋದು ಕೆಲಸ, ಹಾಗಾಗಿ ನಾನು ಉತ್ತಮ ಪುರುಷ. ಹೌದಲ್ವ? ಪುರುಷಾರ್ಥಕಗಳು ನಿಮಗೆ ಗೊತ್ತೇ ಇದೆ. ತಿನ್ನುತ್ತೇನೆ ಉತ್ತಮ ಪುರುಷ, ವರ್ತಮಾನ ಕಾಲ. ಉತ್ತ ಇದೆ, ತಿನ್ನುತ್ತಾ ಉತ್ತ ಇರೋದ್ರಿಂದ ಅದು ವರ್ತಮಾನ ಕಾಲ ಆಗುತ್ತೆ. ನಿಂತನು ಆಲ್ರೆಡಿ ಇದು ಕೆಲಸ ಆಗೋಗಿರೋದ್ರಿಂದ ಇದು ಪ್ರಥಮ ಪುರುಷ. ಇದು ಯಾವ ವ್ಯಕ್ತಿ? ನಾನು ಅಲ್ಲ, ಅವನು ಆಗಿರೋದ್ರಿಂದ ಪ್ರಥಮ ಪುರುಷ ಭೂತಕಾಲ ಅಂತ ಹೇಳ್ಬೋದು. ನೋಡಿದೆ ಇದು ಭೂತಕಾಲ ಆಗಿರುತ್ತೆ. ಮಧ್ಯಮ ಪುರುಷ ಭವಿಷ್ಯತ್ ಕಾಲ. ಮಧ್ಯಮ ಪುರುಷ ಭವಿಷ್ಯತ್ ಕಾಲ. ಇದೊಂಚೂರು ಏನೋ ಇಲ್ಲಿ ಗೊಂದಲ ಇತ್ತು ಸ್ನೇಹಿತರೆ, ಹಾಗಾಗಿ ಆಗೋದಿಲ್ಲ. ಇದು ಕೂಡ ಭೂತಕಾಲನೇ ಆಗಬೇಕಿತ್ತು. ಆಡುವಳು ಪ್ರಥಮ ಪುರುಷ ಭವಿಷ್ಯತ್ ಕಾಲ ಆಗುತ್ತೆ. ಓಕೆನಾ? ಹಾಗಾಗಿ ನೋಡ್ಕೊಳ್ಳಿ, ಇಲ್ಲೊಂಚೂರು ಇದು ಗೊಂದಲವನ್ನು ಮಾಡಿಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಇಲ್ಲಿ ಉತ್ತದವ ಆಧಾರದ ಮೇಲೆ ಕಾಲಗಳು ಹೇಳುತ್ತೆ. ತಿನ್ನುತ್ತಾನೆ, ತಿನ್ನುವನು, ತಿಂದನು, ನಿಲ್ಲುವನು, ನಿಲ್ಲುತ್ತಾನೆ, ನಿಂತನು, ಈ ರೀತಿ ಬರ್ತಾ ಹೋಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಆನ್ಸರ್ ಕರೆಕ್ಟ್ ಇದೆ, ಕೀ ಆನ್ಸರ್ ಕರೆಕ್ಟ್ ಇದೆ, ಗೊಂದಲ ಬೇಡ. ಪುರುಷಾರ್ಥಕಗಳನ್ನ ನೋಡ್ಕೊಳ್ಳಿ, ಕಾಲಗಳನ್ನ ನೋಡ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡಿದೆ ಅಂತಕ್ಕಂಥದ್ದನ್ನು ಅವ್ರು ಏನು ಮಾಡಿದ್ದಾರೆ? ಮಧ್ಯಮ ಪುರುಷ ಭವಿಷ್ಯತ್ ಕಾಲ ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಆಗೋದಿಲ್ಲ. ನೆಕ್ಸ್ಟ್ ಇದಾದ ನಂತರ ಪುರುಷಾರ್ಥಕಗಳನ್ನ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಉತ್ತಮ ಪುರುಷ ನಾನು, ನಾವು. ನಾನು ಅಂತಕ್ಕಂಥದ್ದು ಏಕವಚನ, ನಾವು ಅಂತಕ್ಕಂಥದ್ದು ಬಹುವಚನ ಆಗುತ್ತೆ. ಮಧ್ಯಮ ಪುರುಷ ನೀನು, ನೀವು. ನೀನು ಅಂತಕ್ಕಂಥದ್ದು ಏಕವಚನ, ನೀವು ಅಂತಕ್ಕಂಥದ್ದು ಬಹುವಚನ. ಪ್ರಥಮ ಪುರುಷ ಅವನು, ಅವರು. ಇಲ್ಲಿ ಮೇಲ್ಗಡೆ ನೋಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂಚೂರು ಇಲ್ಲಿ ಹೇಗೆ ಪ್ರಥಮ ಪುರುಷ ಆಗುತ್ತೆ ಅಂತ ನಮಗೆಲ್ಲ ಗೊಂದಲ ಆಗುತ್ತೆ. ಗೊಂದಲ ನೀವು ಮಾಡ್ಕೊಳ್ಳುವಂಥದ್ದು ಬೇಡ. ಇದನ್ನು ಕಾನ್ಸೆಪ್ಟನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಪ್ರಥಮ ಪುರುಷದಲ್ಲಿ ಅವಳು, ಅವರು, ಅದು, ಅವು ಈ ಥರದವೆಲ್ಲ ಏನಾಗ್ತವೆ ಬರ್ತಾ ಹೋಗುತ್ತೆ. ಆಡುವಳು ಅಂತಂದರೆ ಅವಳು ಬರುತ್ತೆ. ಹಾಗಾಗಿ ಇಲ್ಲಿ ಪ್ರಥಮ ಪುರುಷ ಆಗುತ್ತೆ. ಓಕೆನಾ? ಪ್ರಥಮ ಪುರುಷ ಭವಿಷ್ಯತ್ ಕಾಲ ಆಗಿರುತ್ತೆ. ನೆಕ್ಸ್ಟು ನಿಂತನು, ಅನು ಇಲ್ಲೇನು ಬರೋದಿಲ್ಲ, ಹಾಗಾಗಿ ಇರಲಿ ಬಿಡಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದಾದ ನಂತರ ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳಿ ಬರುತ್ತೆ. ತಾನು, ತಾವು ಇವುಗಳಷ್ಟೇ ಆತ್ಮಾರ್ಥಕ ಸರ್ವನಾಮಗಳಾಗಿರ್ತವೆ. ತನ್ನಿಂದ ಇವೆಲ್ಲ. ಇನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ನಿಮಗೆ ಗೊತ್ತೇ ಇದೆ. ಯಾರು, ಎಲ್ಲಿ, ಹೇಗೆ, ಯಾವಳು, ಏನು, ಯಾವನು, ಯಾವುವು, ಆವುವು, ಏನು ಇತ್ಯಾದಿ. ಇವುಗಳ ಸಂಪೂರ್ಣ ಏನಾದರೂ ನಿಮಗೆ ಪುರುಷಾರ್ಥಕಗಳ ಬಗ್ಗೆ ಆಗಲಿ ಮತ್ತೊಂದು ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಸಂಪೂರ್ಣ ವ್ಯಾಕರಣ ತರಗತಿಯನ್ನು ನೋಡಿ, ಅಥವಾ ಇಂಡಿವಿಜುವಲ್ ನಿಮ್ಗೇನಾದ್ರು ಇನ್ ಡಿಟೈಲ್ ಬೇಕು ಅಂದರೆ ಅಲ್ಲಿ ನೋಡಿ. ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂದರೆ ಸಂಪೂರ್ಣ ವ್ಯಾಕರಣವನ್ನು ನೋಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಇಲ್ಲಿ ನೀಡಿರುವ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ತಪ್ಪಾಗಿರ್ತಕ್ಕಂಥದ್ದನ್ನು ಗುರುತಿಸಬೇಕು ಅಂತೇಳಿ. ಗಿಳಿ ಅಂದರೆ ಕುಕ, ಕೀರ. ಕಣ್ಣು ಅಂದರೆ ನೇತ್ರ, ನಯನ. ಪವನ ಅಂದರೆ ಗಾಳಿ, ವಾಯು. ಕಿರಣ ಅಂದರೆ ಸೂರ್ಯ, ಚಂದ್ರ ಅಂತೇಳಿ. ಇಲ್ಲಿ ಕಿರಣ ಅಂದರೆ ಸೂರ್ಯ, ಚಂದ್ರ ಆಗೋದಿಲ್ಲ. ಹಾಗಾಗಿ ಇದು ತಪ್ಪಾದಂಥ ಸಮಾನಾರ್ಥಕ ಪದ ಆಗಿರುತ್ತೆ. ಬೇಹಾರಿ ಪದದ ತತ್ಸಮ ರೂಪವನ್ನು ಗುರುತಿಸಿ ಅಂಥೇಳಿ ಒಂದು ಪ್ರಶ್ನೆ ಇದೆ. ಬೇಹಾರಿ ಅಂತಂದ್ರೇನು? ಬ್ಯಾಹಾರಿನ, ವ್ಯವಹಾರಿನ, ಬಹಾರಿನ, ವ್ಯಾಪಾರಿನ ಅಂತೇಳಿ. ವ್ಯಾಪಾರಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇದೆ ಸ್ನೇಹಿತರೆ. ಸುಮಾರು ಒಂದು 15 ಟಿಪ್ಸ್ಗಳನ್ನ ಕೊಟ್ಟು ಹೇಗೆ ಈ ಒಂದು ತತ್ಸಮ ತತ್ವಗಳನ್ನ ಗುರುತಿಸಬೇಕು ಅಂತೇಳಿ ಒಂದು ಸಂಪೂರ್ಣವಾದಂಥ ತತ್ಸಮ ತತ್ವಗಳು ಅಂತಕ್ಕಂಥ ವಿಡಿಯೋನೇ ಇದೆ ಸ್ನೇಹಿತರೆ, ಅಲ್ಲಿ ನೋಡ್ಕೊಳ್ಳಿ. ಸಾಕಷ್ಟು ಇದುವರೆಗೂ ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಕೇಳಿದರು ಅಂತಕ್ಕಂಥ ತತ್ಸಮ ತತ್ವಗಳನ್ನೂ ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಯಾಕೆಂತಂದರೆ ನಮ್ಮ ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ ನೀವು ಯಾವ್ದಾದ್ರು ವಿಡಿಯೋನ ತಗೊಳ್ಳಿ, ಅವೆಲ್ಲವೂ ಕೂಡ ಕವಿಕೃತಿ ಪರಿಚಯ, ಸಾಹಿತ್ಯಕ್ಕೆ ಬಂದ್ರಂತೂ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರು ಅಂತಕ್ಕಂಥ ಆಧಾರದ ಮೇಲೆ ಏನು ಮಾಡಿದ್ದೀನಿ, ಆ ವ್ಯಕ್ತಿಗಳ ಪರಿಚಯ ಕೊಟ್ಟಿದ್ದೀನಿ. ಪಂಪನಿಂದ ಹಿಡಿದು ಚಂದ್ರಶೇಖರ ಕಂಬಾರವರೆಗೂ ಕೂಡ ಸಾಕಷ್ಟು ಜನ ಕವಿಗಳ ವಿಚಾರ ಕೂಡ ಇದೆ ನೋಡಿ ಅಂತ ಹೇಳ್ತಾ, ತೋಟದ ತುಂಬ ಚಂಗಣ ಗಿಲೆಗಳು ಇವೆ. ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ ಅಂತೇಳಿ ಗುಣ ಹೇಳಬೇಕಾಗತ್ತೆ. ತೋಟ, ಕಣಗಿಲೆ, ತುಂಬ, ತೋಟ, ಚೆನ್ ಅಂತೇಳಿ. ಆಲ್ಮೋಸ್ಟ್ ನಾವೇನು ಮಾಡ್ಕೊಂಡಿದ್ವಿ, ತುಂಬ ಅಂತಕ್ಕಂಥದ್ದು ಗುಣವಾಚ ಅಂದ್ಕೊಂಡ್ಬಿಡ್ತೀವಿ. ಇಲ್ಲಲ್ಲ, ಚೆನ್ ಅಂತಕ್ಕಂಥದ್ದು ಚಂಗಣಗಿಲೆ ಅರ್ಥ ಆಯ್ತಲ್ಲ. ಆ ಕಣಗಿಲೆ ಗಿಡಗಳಿಗೆ ಏನಂತೀವಿ, ಚಂಗಣ ಅಂತೇಳಿ ಅಲ್ಲಿ ಆ ಗುಣವನ್ನು ಹೇಳ್ತೀವಿ, ಆ ಎಲೆಗಳದ್ದು, ಗಿಡಗಳದ್ದು. ಹಾಗಾಗಿ ಚೆನ್ ಅಂತಕ್ಕಂಥದ್ದು ಇಲ್ಲಿ ಗುಣವಾಚಕ ಆಗಿರುತ್ತೆ. ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಅಷ್ಟು ಈಸಿಯಾಗಿ ನಮ್ಮನ್ನು
ಗುರುತಿಸೋದಕ್ಕೆ ಅವ್ರು ಬಿಡೋದಿಲ್ಲ, ನಮ್ಮನ್ನು ಟ್ವಿಸ್ಟ್ ಮಾಡಿ ಗೊಂದಲಕ್ಕೀಡು ಮಾಡೋ ರೀತಿಯಲ್ಲೇ ಪ್ರಶ್ನೆಗಳಿರ್ತವೆ. ಹಾಗಾಗಿ ನೋಡ್ಕೊಳ್ಳಿ. ಮನ್ವಂತರ, ಪಿತ್ರಾರ್ಜಿತ ಇವು ಯಾವ ಸಂಧಿಗೆ ಉದಾಹರಣೆ ಆಗ್ತವೆ ಅಂತೇಳಿ. ಜಸ್ವ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ, ಆಗಮ ಸಂಧಿ ಅಂತೇಳಿ ಇದು ಎಣ್ ಸಂಧಿಗೆ ಸಂಬಂಧಪಟ್ಟಿರುತ್ತೆ. ಓಕೆನಾ. ಮನು ಪ್ಲಸ್ ಅಂತರ ಮನ್ವಂತರ, ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಇದು ಎಣ್ ಸಂಧಿ ಆಗುತ್ತೆ. ಎಣ್ ಸಂಧಿ ಡೆಫಿನೇಷನ್ ಕೂಡ ನೋಡ್ಕೊಳ್ಳಿ. ಸವರ್ಣಗಳಲ್ಲದ ಮುಂದೆ ಬಂದರೆ ಈಕಾರದ ಸ್ಥಳದಲ್ಲಿ ಯಕಾರವು ಅಂತ ಹೇಳಿ ಉದಾಹರಣೆಗಳು ಬರ್ತಾ ಹೋಗುತ್ತೆ. ಅಲ್ಲಿ ನೀವು ಇದರ ಬಗ್ಗೆ ಸವಿಸ್ತರವಾದ ವಿವರಣೆಯನ್ನು ನೋಡ್ಕೊಳ್ಳಿ. ಯಾಕೆಂತಂದರೆ ಸಂಧಿಗಳು ಭಾಗ 1ರಲ್ಲಿ ಕನ್ನಡ ಸಂಧಿಗಳು ಭಾಗ 2ನಲ್ಲಿ ಸಂಸ್ಕೃತ ಸಂಧಿಗಳು, ಭಾಗ 3ನಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು, ಜೊತೆಗೆ ಹಿಂದೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನೋಡಿ ನಿಮಗೆ ಇದು ಸಂಬಂಧಪಟ್ಟಾಗೆ ಗೊತ್ತಾಗುತ್ತೆ ಅಂತೇಳಿ. ಏನಿಲ್ಲ, ಕೂಡಿಸಿ ಬರೆದಾಗ ಬಿಡಿಸಿ ಬರೆದಾಗ ಒತ್ತಕ್ಷರ ಇರೋದಿಲ್ಲ. ಓಕೆನಾ. ಕೂಡಿಸಿ ಬರೆದಾಗ ಒತ್ತಕ್ಷರಗಳು ಬರುತ್ತೆ. ಯಾವತ್ತು ವಾವತ್ತು ರಾವತ್ತು ಬಂದರೆ, ಇತಿ ಪ್ಲಸ್ ಆದಿ ಇತ್ಯಾದಿ ಅಂತ ಬಂದರೆ ಅದು ಎಣ್ ಸಂಧಿ. ಬಿಡಿಸಿ ಬರೆದಾಗ ಒತ್ತಕ್ಷರಗಳು ಇರೋದಿಲ್ಲ. ಕೂಡಿಸಿ ಬರೆದ್ರೆ ಏನಾಗುತ್ತೆ, ಬರುತ್ತೆ. ಮನು ಪ್ಲಸ್ ಅಂತರ ಮನ್ವಂತರ, ಅರ್ಥ ಆಯ್ತಲ್ಲ. ಈ ರೀತಿ ಬರುತ್ತೆ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ, ಇತಿ ಪ್ಲಸ್ ಆದಿ ಇತ್ಯಾದಿ, ಅತಿ ಪ್ಲಸ್ ಆಧುನಿಕ ಅತ್ಯಾಧುನಿಕ. ಈ ರೀತಿ ಯಾವತ್ತು ವಾವತ್ತು ರಾವತ್ತು ಒತ್ತಕ್ಷರಗಳೇನಾದರೂ ಕೂಡಿಸಿ ಬರೆದಾಗ ಬಂದರೆ, ಬಿಡಿಸಿ ಬರೆದಾಗ ಇರಬಾರ್ದು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕೂಡಿಸಿ ಬರೆದಾಗ ಬಂದಂಥ ಸಂದರ್ಭದಲ್ಲಿ ಅವುಗಳನ್ನ ನಾವು ಎಣ್ ಸಂಧಿ ಅಂತೇಳಿ ಗುರುತಿಸ್ತೀವಿ. ನೀವು ಅಲ್ಲಿ ನೋಡಿ ಅದ್ರ ಬಗ್ಗೆ ಇದೇ ರೀತಿ ಎಕ್ಸಾಂಪಲನ್ನು ಕೊಟ್ಟು ನಾನು ವಿವರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಏನು ಓದಬೇಕು ಅಂತೇಳಿ ಸಾಕಷ್ಟು ಜನ ವಾಟ್ಸಾಪ್ಗಳಲ್ಲಿ, ಟೆಲಿಗ್ರಾಮ್ಗಳಲ್ಲಿ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸ್ನೇಹಿತರೆ, ಏನು ಓದಬೇಕು ಅಂತ ಅನ್ನೋದಕ್ಕಿಂತ ನೀವು ಆಲ್ರೆಡಿ ನಾನು ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಏನು GK-ನಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಕವರ್ ಆಗಿದ್ದಾವೆ, ಸಂವಹನ ಪತ್ರಿಕೆಯಲ್ಲೂ ಕೂಡ ಯಾವ್ಯಾವ ರೀತಿ ಪ್ರಶ್ನೆಗಳು ಕವರ್ ಆಗಿದ್ದಾವೆ, ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು. ಅಲ್ಲಿ ಪ್ರಶ್ನೆಗಳನ್ನ ಕೊಟ್ಟು ಹೇಳಿದ್ದೀನಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅಂತೇಳಿ. ಅದನ್ನು ಅನಾಲಿಸಿಸ್ ಮಾಡಿ ಓದ್ಕೊಳ್ಳಿ. ಇಂಥದ್ದೇ ಪುಸ್ತಕ ಅಂತ ಇರೋದಿಲ್ಲ ಸ್ನೇಹಿತರೆ. 6th to 10th ಕನ್ನಡ ಸೋಷಿಯಲ್ ಕನ್ನಡನೂ ಓದ್ಕೊಳ್ಳಿ. ಯಾಕೆಂದರೆ ಪದಗಳ ಅರ್ಥ ಪರ್ಪಸ್ ತುಂಬ ಬೇಕಾಗುತ್ತೆ. ಇದನ್ನು ಹೇಳ್ತೀನಿ ಮುಂದೆ ಎಲ್ಲೆಲ್ಲಿ ಬಂದಿದ್ದಾವೆ ಅಂತೇಳಿ, ಟೆಕ್ಸ್ಟ್ ಬುಕ್ ರಿಲೇಟೆಡ್ ಬರೋದಾದರೆ. ಇನ್ನಾದ ನಂತರ ಸಮಾಜ ವಿಜ್ಞಾನ ಜೊತೆಗೆ ಸೈನ್ಸು, ಮ್ಯಾಥ್ಸು ಇವೆಲ್ಲವೂ ಕೂಡ ಇದ್ದಾವೆ. ನೀವು ಟೆಕ್ಸ್ಟ್ ಬುಕ್ಗಳನ್ನ ಓದಿ ವಿಚಾರವನ್ನು ಅರ್ಗಿಸ್ಕೊಳ್ಬೇಕಾಗುತ್ತೆ. ಕರೆಂಟ್ ಅಫೇರ್ ನೀವು ಇವತ್ತು ಒಂದು ದಿನದ್ದು ಓದಿದ್ರೆ ಇವತ್ತಿನ 1-2 ತಿಂಗಳದ್ದು ಓದ್ಕೊಂಡ್ರೆ ಆಗೋದಿಲ್ಲ. ಅವರು ವರ್ಷದ್ದಾದರೂ ಕೇಳ್ಬೋದು, 2 ವರ್ಷ ಆದರೂ ಕೂಡ ಕೇಳ್ಬೋದು ಪ್ರಚಲಿತ ಘಟನೆಗಳನ್ನ. ಅದನ್ನು ಹೇಳಿದ್ದೀನಿ ಯಾವ್ಯಾವ ರೀತಿ ವಿಚಾರಗಳ ಮೇಲೆ GK ಪ್ರಶ್ನೆಗಳು ಬಂದಿದ್ದಾವೆ ಅಂತೇಳಿ. ಹಾಗಾಗಿ ನೋಡ್ಕೊಳ್ಳಿ. ಜೊತೆಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ, ಪಂಚಾಯತಿಗೆ ಸಂಬಂಧಪಟ್ಟಾಗ ಒಂದಷ್ಟು ಹೇಳಿದ್ದೀನಿ, ಅಲ್ಲೇ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದವನ್ನು ಗುರುತಿಸಿ. ಸದ್ಗತಿ, ದುರ್ಗತಿ, ಊರ್ಧ್ವಲೋಕ, ಅಧೋಲೋಕ, ವ್ಯಕ್ತ, ಸಂಯುಕ್ತ, ಜಂಗಮ, ಸ್ಥಾವರ ಅಂತೇಳಿ ಇವೆಲ್ಲವೂ ಕೂಡ ಕರೆಕ್ಟ್ ಇದ್ದಾವೆ. ಆದರೆ ವ್ಯಕ್ತ ಅವ್ಯಕ್ತ ಅಂತಕ್ಕಂಥದ್ದು ಅವ್ಯಕ್ತ ಆಗಬೇಕಿತ್ತು, ಅದು ಸಂಯುಕ್ತ ಆಗಿದೆ. ಹಾಗಾಗಿ ಅದು ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧಾರ್ಥಕ ಪದ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಪ್ರಶ್ನೆಗಳನ್ನ ಕೂಲಂಕುಷವಾಗಿ ತಾಳ್ಮೆಯಿಂದ ಓದ್ಕೊಳ್ಳಿ. ಗಾಬರಿ ಆಗಬೇಡಿ. ಎಕ್ಸಾಮಲ್ಲಿ ಕೂತಂಥ ಸಂದರ್ಭದಲ್ಲಿ ನೀವು ಗಾಬರಿ ಆದರೆ ಏನಾಗುತ್ತೆ, ಸಮಯ ಕೂಡ ಓಡ್ತಾ ಇರುತ್ತೆ, ಪರೀಕ್ಷೆಯನ್ನು ಕೂಡ ಎದುರಿಸೋದಕ್ಕಾಗೋದಿಲ್ಲ, ಬರೋದು ಕೂಡ ಮರ್ತೋಗ್ತಾ ಹೋಗುತ್ತೆ. ಹಾಗಾಗಿ ಯಾರೇ ಆಗಲಿ, ಸಾಕಷ್ಟು ಜನ ಒಂದು ಆಸೆಯನ್ನು ಆಕಾಂಕ್ಷೆಯನ್ನು ಇಟ್ಕೊಂಡು ಏನು ಮಾಡಿದಿರಿ, ಎಕ್ಸಾಮ್ ತೊಗೊಂಡಿದ್ದೀರಿ, ಬರೆಯೋದಕ್ಕೆ ಹೊರಟಿದ್ದೀರಿ, ನಾನು ವಿಲೇಜ್ ಅಕೌಂಟೆಂಟ್ ಆಗಬೇಕಂತೇಳಿ. ಹಾಗಾಗಿ ಏನಿಲ್ಲ, ಓದು ಒಂದೇ ಪರಿಹಾರ. ಟೆಕ್ಸ್ಟ್ ಬುಕ್ಗಳನ್ನ ಓದಿ ಕೂಲಂಕುಷವಾಗಿ ಕೂತ್ಕೊಂಡು ಏನು ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ನೀವು ಕನ್ನಡ ವರ್ಣಮಾಲೆಯಿಂದ ಹಿಡಿದು ತ್ರಿಪದಿ, ಷಟ್ಪದಿ, ಛಂದಸ್ಸು, ಸಾಂಗತ್ಯವರೆಗೂ ಕೂಡ ಹೇಳಿದ್ದೀನಿ. ಕನ್ನಡ ಇದರಲ್ಲಿ ಯಾವ ಅಂಶವನ್ನು ಕೂಡ ಬಿಟ್ಟಿಲ್ಲ. ನುಡಿಗಟ್ಟಾಗಿರ್ಬೋದು, 700 ನುಡಿಗಟ್ಟುಗಳನ್ನ ಒಂದೇ ಕಡೆ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ಅವೆಲ್ಲವನ್ನು ನೋಡಿ, ಸಾಹಿತ್ಯ ಕೃತಿಗಳನ್ನ ನೋಡಿ. ಯಾಕೆಂದರೆ ನಾನು ಯಾವುದೇ ಸಾಹಿತ್ಯ ಅಥವಾ ಮತ್ತೊಂದು ವಿಡಿಯೋವನ್ನು ಮಾಡಿದ್ರೆ ತುಂಬ ಅನಾಲಿಸಿಸನ್ನು ಮಾಡಿದ್ದೀನಿ ಸ್ನೇಹಿತರೆ. ನೀವು ತುಂಬ ಅಬ್ಸರ್ವ್ ಮಾಡಿ ನಮ್ಮ ವಿಚಾರಗಳು ನೋಡಿರೋಂಥ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಇಂದಿನ ಯಾವ ವಿಚಾರಗಳಿಂದ ಪ್ರಶ್ನೆಗಳನ್ನ ತೆಗಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮನನ ಮಾಡ್ಕೊಂಡು ಏನು ಮಾಡಿದ್ದೀನಿ, ಒಂದಷ್ಟು ವಿಡಿಯೋಗಳನ್ನ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಕೆಲವರು ಇಷ್ಟಪಟ್ಟದನ್ನು ಅರ್ಥ ಮಾಡ್ಕೊಂಡು ನೋಡ್ತಾ ಇದ್ದೀರಿ, ಕೆಲವರು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಅದು ನಿಮ್ಮ ವಿಚಾರವಂತಿಕೆಗೆ ಬಿಟ್ಟಿದ್ದು. ಸಕ್ಕರೆಗುಂಬಳ ಈ ಸಮಾಸ ಪದವನ್ನು ವಿಗ್ರಹವಾಕ್ಯ ಬರೆಯಿರಿ. ಸಕ್ಕರೆಗುಂಬಳ ಈ ಸಮಾಸ ಪದವನ್ನು ವಿಗ್ರಹವಾಕ್ಯವಾಗಿ ಬರೆಯಿರಿ ಅಂತೇಳಿ. ಅಂದರೆ ವಿಗ್ರಹವಾಕ್ಯ ಅಂದರೆ ಇಲ್ಲ, ಬಿಡಿಸಿ ಬರೆಯಿರಿ ಅಂತೇಳಿ. ಸಕ್ಕರೆ ಪ್ಲಸ್ ಕುಂಬಳ, ಸಕ್ಕರೆಯಂತಿರುವ ಪ್ಲಸ್ ಕುಂಬಳ, ಸಕ್ಕರೆ ಗುಂಬಳ, ಸಕ್ಕರೆಯಾದ ಕುಂಬಳ ಅಂತೇಳಿ. ಸಕ್ಕರೆಯಂತಿರುವ ಪ್ಲಸ್ ಕುಂಬಳ, ಸಕ್ಕರೆ ಗುಂಬಳ. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿ ಬರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯೇ ಮೂಲ ಸ್ಥಾನದಲ್ಲಿದೆ. ನೋಡಿ, ಈ ಪ್ರಶ್ನೆನ ನಾವು ಯಾವುದರಲ್ಲೂ ನೋಡಿದ್ರೂ ನಿಮಗೆ ಅಷ್ಟಾಗಿ ಸಿಗೋದಿಲ್ಲ. ಓಕೆನಾ. ತ್ರಿಪದಿ ಅನ್ನೋ ಟಾಪಿಕಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ನೋಡಿ ಬೇಕಾದರೆ.
ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಅಂತೇಳಿ ದ ರಾ ಬೇಂದ್ರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ, ಜೊತೆಗೆ ತ್ರಿಪದಿ ಅನ್ನೋ ಒಂದು ಟಾಪಿಕಲ್ಲೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಹಾಗಾಗಿ ದ ರಾ ಬೇಂದ್ರೆಯವರು ಹೇಳಿರ್ತಕ್ಕಂಥದ್ದು ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ, ವೃತ್ತಗಳು ಬರುತ್ತಲ್ಲ ಛಂದಸ್ಸಿನಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಿರೋದು. ಈ ಪ್ರಶ್ನೆಯನ್ನು ಎಲ್ಲಿಂದ ತೆಗೆದಿದ್ದಾರೆ ನೀವು ಹೇಳೋಕ್ಕಾಗತ್ತಾ? ಇಲ್ಲ. ಯಾಕೆ? ನಿಮ್ಗೆ ಇದ್ರ ಬಗ್ಗೆ ಹೇಳಿದೆಯಲ್ಲ, ಈ ಥರ ಪ್ರಶ್ನೆಗಳು ಇದೇ ಫಸ್ಟು. ಇದೇನಿದ್ರು ತುಂಬ ಹೈ ಲೆವೆಲಲ್ಲಿ ಕೇಳುವಂಥ ಪ್ರಶ್ನೆ, ಆದರೆ ತೊಗೊಂಬಂದು ವಿಲೇಜ್ ಅಕೌಂಟೆಂಟ್ ಇಟ್ಟಿದ್ದಾರೆ. ನೀವು ಯಾಕೆ ಇಟ್ರಿ ಅಂತ ನಾವು ಕೇಳೋದಕ್ಕಾಗೋದಿಲ್ಲ. ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಹಾಗಾಗಿ ನಮ್ಮ ವಿಡಿಯೋಗಳನ್ನ ನೋಡಿ ತ್ರಿಪದಿಯನ್ನು ಓಪನ್ ಮಾಡಿಬೇಕಾದ್ರೆ ಈ ಟಾಪಿಕ್ ಕವರ್ ಆಗಿಲ್ಲ ಅಂತಂದರೆ ಹೇಳಿಬೇಕಾರೆ ನಾನು ಯಾವಾಗ ಅಪ್ಲೋಡ್ ಮಾಡಿದ್ದೀನಿ, ಯಾವ ಡೇಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟು ವರ್ಷ ಮುಂಚೆ ಅಪ್ಲೋಡ್ ಮಾಡಿದ್ದೀನಿ, ಇದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಅಥವಾ ದ ರಾ ಬೇಂದ್ರೆಯನ್ನು ಓಪನ್ ಮಾಡಿದ್ರು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಏಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನವನ್ನು ಗುರುತಿಸಿ ಅಂತ ಹೇಳಿದರೆ, ಏಳೆ ಛಂದಸ್ಸು ಅಂದರೆ ಇದು ಯಾವುದಪ್ಪ? ಇದು ಹೊಸ ಛಂದಸ್ಸು. ನಮಗೆಲ್ಲ ಹೈಸ್ಕೂಲ್ಗಳಲ್ಲಿ ಓದ್ಬೇಕಾದ್ರೆ ಏಳೆ ಛಂದಸ್ಸನ್ನು ಹೇಳೇ ಕೊಟ್ಟಿಲ್ಲ, ಹೌದಲ್ವಾ? ಈ ಏಳೆ ಛಂದಸ್ಸು ಅಂತಕ್ಕಂಥದ್ದು ಸಾಂಗತ್ಯಕ್ಕೆ ಬರುತ್ತೆ ಸ್ನೇಹಿತರೆ, ಅಂಶಗಣ ಅಂತ ಬರುತ್ತಲ್ಲ, ಆ ಒಂದು ವಿಚಾರಕ್ಕೆ ಬರುತ್ತೆ. ಇದನ್ನು ತ್ರಿಪದಿಗೆ ಇದೇ ಮೂಲ ಅಂತಲೂ ಕೂಡ ಹೇಳ್ತಾರೆ ಏಳೆ ಛಂದಸ್ಸನ್ನು. ನೋಡಿ, ಈ ಥರ ಪ್ರಶ್ನೆಗಳೆಲ್ಲ ಎಲ್ಲಿಂದ ತೆಗೆದಿದ್ದಾರೆ ಅಂತ ನಾವು ನೋಡ್ತಾ ಇರ್ತೀವಿ, ಎಲ್ಲಿಂದ ಹೇಗೆ ಅಂತೇಳಿ. ಹಾಗಾಗಿ ಇಲ್ಲಿ ತುಂಬೆ ಹೂವು ಅಂತಕ್ಕಂಥ ಒಂದು ಕವನ ಸಂಕಲನ ಏನಾಗಿದೆ, ಏಳೆ ಛಂದಸ್ಸಿನಲ್ಲಿ ರಚನೆಯಾಗಿದೆ. ಒಂದೊಂದ್ರ ಥರ ತ್ರಿಪದಿ ಥರ, ಓಕೆನಾ? ತ್ರಿಪದಿನಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ತ್ರಿಪದಿಗೆ ಏಳೆ ಛಂದಸ್ಸೆ ಮೂಲ ಅಂತೇಳಿ ಹೇಳ್ತಾರೆ. ಜೊತೆಗೆ ಇದು ಒಂದು ಸಾಂಗತ್ಯ ಛಂದಸ್ಸಿನ ರೂಪಕ್ಕೆ ಬರುವಂಥದ್ದು. ಹಾಗಾಗಿ ಇಷ್ಟೆಲ್ಲ ವಿಚಾರಗಳು ನೋಡ್ಕೊಳ್ಳಿ. ನೋಡಿ, ಅಲ್ಲಿ ಏಳೆ ಛಂದಸ್ಸು ಅಂತ ಹೋದಾಗ ನೀವು ಸಾಂಗತ್ಯ ಅಥವಾ ತ್ರಿಪದಿಗೆ ಹೋಗಿ ಅಲ್ಲಿ ಏಳೆ ಛಂದಸ್ಸಿನ ಬಗ್ಗೆ ನಾನು ಹೇಳಿದ್ದೀನಿ, ಓಕೆನಾ? ಎಲ್ಲಿ ಓದಬೇಕು ಅಂತಂದರೆ ಇದೆಲ್ಲ ಒಂದು ಕಡೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಒಂದೇ ಕಡೆ ನನಗೆಲ್ಲ ಬಂದ್ಬಿಡಲಿ ವಿಲೇಜ್ ಅಕೌಂಟೆಂಟ್ಗೆ ಅಂದರೆ ಒಂದೇ ಪುಸ್ತಕದಲ್ಲಾಗಲಿ ಹೇಳೋದಕ್ಕೆ ಬರೋದಿಲ್ಲ, ಎಲ್ಲಿಂದ ಬರುತ್ತೆ ಗೊತ್ತಾಗೋದಿಲ್ಲ. ಹಾಗಾಗಿ ಸವಿಸ್ತಾರವಾಗಿ ನೀವು ಎಲ್ಲ ವಿಡಿಯೋಗಳನ್ನ ನೋಡಿ. ಇನ್ನೂ ಟೈಮ್ ಇದೆ, ಇನ್ನೂ 1-2 ತಿಂಗಳು ಟೈಮ್ ಇದೆ. ಹಾಗಾಗಿ ಕೂತ್ಕೊಂಡು ಓದಿ, ತಾಳ್ಮೆ ಇರಬೇಕಷ್ಟೇ, ತಾಳ್ಮೆಯಿಂದ ಓದಬೇಕು. ಹರಿಬರಿನಲ್ಲಿ ಓದ್ತಾ ಹೋದರೆ ಯಾವುದನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ತಾಳ್ಮೆ ಇರಲಿ, ಓದ್ಕೊಳ್ಳಿ, ಟೆಕ್ಸ್ಟ್ ಬುಕ್ಗಳನ್ನ ಚೆನ್ನಾಗಿ ಅನಾಲಿಸಿಸ್ ಮಾಡಿ. ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರೆಂದು ಇವರನ್ನು ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ. ವಿಜಯ ದಬ್ಬೆ ಅಂತೇಳಿ ಇವ್ರನ್ನ ಸ್ತ್ರೀವಾದಿ ವಿಮರ್ಶಕರು ಅಂತೇಳಿ ಗುರುತಿಸಿದ್ವಿ. ನೋಡಿ, ಇವೆಲ್ಲ ತುಂಬ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಹೈ ಲೆವೆಲಲ್ಲಿ ಕೇಳುವಂಥದ್ದು. ಬಟ್ ವಿಲೇಜ್ ಅಕೌಂಟೆಂಟ್ಗೆ ಕೇಳಿಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಆಲ್ರೆಡಿ ಹೇಳಿದೆ, ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ. ಟಾಲೆಮೆಯು ಉಲ್ಲೇಖಿಸಿರುವ ಕರ್ನಾಟಕದ ಊರುಗಳನ್ನು ಹೊಂದಿಸಿ ಬರೆಯಿರಿ. ಕರ್ನಾಟಕದ ಊರುಗಳನ್ನ ಟಾಲೆಮೆಯವರು ಹೇಳಿದ್ದಾರೆ. ಯಾರು ಟಾಲೆಮೆ ಅಂತಕ್ಕಂಥ ಮುಂದೆ ಹೇಳ್ತೀನಿ, ಬನ್ನಿ. ಏನೇನು ಹೇಳಿದ್ದಾರೆ ಕರ್ನಾಟಕದ ಊರುಗಳು ಫಸ್ಟ್ ನೋಡೋಣ. ಪೆಟಿಯಾರ್ಗಾಲ, ಬಾದಿಯಾ, ಮೋಯಿ, ಇಂಡೆ, ಬನವಾಸಿ ಅಂತಕ್ಕಂಥ ಒಂದಷ್ಟು ಊರುಗಳನ್ನ ಅವತ್ತಿಗೆ ಅವರು ಒಂದು ಉಲ್ಲೇಖ ಮಾಡಿದ್ದಾರೆ. ನೋಡ್ಕೊಳ್ಳಿ. ಪೆಟಿಯರ್ಗಾಲ ಅಂತಂದರೆ ಪಟ್ಟದ ಕಲ್ಲು ಅಂತೇಳಿ. ಪೆಟಿಯರ್ಗಾಲ ಅಂದರೆ ಇದು ಕೇಳಿಬಿಡ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ಪಟ್ಟದ ಕಲ್ಲು. ಬಾದಿಯಾ ಮೋಯಿ ಅಂದರೆ ಬಾದಾಮಿ, ಇಂಡೆ ಅಂದರೆ ಇಂಡಿ, ಬನವಾಸಿ ಅಂದರೆ ಬನವಾಸಿ. ನಮಗೇನು ಡೌಟ್ ಇಲ್ಲ, ಈಸಿಯಾಗಿ ಗುರುತಿಸ್ತೀವಿ. ಏಕೆಂದರೆ ಒಂದಷ್ಟು ರಿಲೇಟೆಡ್ ಇರೋದ್ರಿಂದ ಪದಗಳು ಬನವಾಸಿ ಅಂದರೆ ಬನವಾಸಿ ಅಂತ ಈಜಿಯಾಗಿ ಗುರುತಿಸ್ಬಿಡ್ತೀವಿ, ಇಂಡೆ ಅಂದರೆ ಇಂಡೆ ಅಂತೇಳಿ. ಇದು ಈಸಿ ಆದಂಥ ಪ್ರಶ್ನೆ. ಯಾರು ಈ ಟಾಲೆಮಿ ಅಂತಂದರೆ ಗ್ರೀಕ್ ದೇಶದ ಭೂಗೋಳಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞರಾಗಿರ್ತಾರೆ ಇವರು. ಜೊತೆಗೆ ಈಜಿಪ್ಟ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಗ್ರೀಕ್ ಒಂದು ಸಾಮ್ರಾಜ್ಯಕ್ಕೆ ಅವತ್ತಿಗೆ ಸಂಬಂಧಪಟ್ಟಂಥವ್ರು ಇವರು, ಅಲ್ಲಿ ವಾಸವಾಗಿರ್ತಾರೆ. ಇವರು ಭಾರತಕ್ಕೆ ಬಂದಿಲ್ಲ. ಆದರೆ ವ್ಯಾಪಾರಿಗಳು ಮತ್ತು ಪ್ರವಾಸಿಗರಿಂದ ಪಡೆದ ಮಾಹಿತಿಯ ಆಧಾರದ ಮೇಲೆ ಅವರ ಜಿಯೋಗ್ರಫಿಯಾ ಎಂಬ ಕೃತಿಯಲ್ಲಿ ಭಾರತದ ಬಗ್ಗೆ ವಿವರಿಸಿದ್ದಾರೆ. ಓಕೆ, ಜಿಯೋಗ್ರಫಿಯಾ ಅಂತಕ್ಕಂಥದ್ದು ಟಾಲೆಮಿಯವರ ಕೃತಿಯಾಗಿದೆ. ಆ ಟಾಲೆಮಿಯ ಕೃತಿಯಲ್ಲಿ ಈ ಭಾರತಕ್ಕೆ ಬಂದಿದ್ರಲ್ಲ ಅವತ್ತಿಗೆ ಗ್ರೀಕ್ ಪ್ರವಾಸಿಗಳು ಅಥವಾ ವ್ಯಾಪಾರಿಗಳು, ಅವರು ಹೇಳಿದಂಥ ಊರುಗಳನ್ನ ಏನು ಮಾಡಿದ್ದಾರೆ, ನಮ್ಮ ವ್ಯಾಪಾರಿಗಳು ಇಂತಿಂಥ ಊರುಗಳಿಗೆ ಕರ್ನಾಟಕ ಅಂತೆ, ಅಲ್ಲಿ ಆ ಊರುಗಳಿಗೆಲ್ಲ ಹೋಗಿ ಬಂದಿದ್ದಾರೆ ಅಂತೇಳಿ ಅವರು ತಮ್ಮ ಪುಸ್ತಕ ಯಾವುದು ಜಿಯೋಗ್ರಫಿಯಾದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ಕಾಲ ಬಂದು ಕ್ರಿಸ್ತಶಕ 2ನೇ ಶತಮಾನ ಅಥವಾ ಕ್ರಿಸ್ತಶಕ ಸುಮಾರು 150 ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇಷ್ಟು ವಿಚಾರ ನೆನಪಿಟ್ಕೊಳ್ಳಿ. ಜೊತೆಗೆ ಇವರು ನಾವು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕನ್ನು ಓದಿದಂಥ ಸಂದರ್ಭದಲ್ಲಿ ಟಾಲೆಮಿ ಹೇಳ್ತಾರೆ ಭೂಕೇಂದ್ರ ಸಿದ್ಧಾಂತವನ್ನು. ಅವತ್ತಿನ ಗ್ರೀಕ್ ಚರ್ಚ್ಗಳಲ್ಲಿ, ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಇವರ ವಾದಕ್ಕೆ ಹೆಚ್ಚಿನ ಸಿದ್ಧಾಂತಕ್ಕೆ ಮನ್ನಣೆ ಇರುತ್ತೆ. ಭೂಕೇಂದ್ರ ಸಿದ್ಧಾಂತ, ಭೂಮಿಯೇ ಎಲ್ಲ ಸೌರವ್ಯೂಹಕ್ಕಾಗಿರ್ಬೋದು ಅಥವಾ ಬಾಹ್ಯಾಕಾಶಕ್ಕೆ ಕೇಂದ್ರ ಅಂತೇಳಿ. ಆದರೆ ಅನಂತರ ಕೋಪರ್ನಿಕಸ್ ಹೇಳ್ತಾರೆ ಸೂರ್ಯಕೇಂದ್ರ ಸಿದ್ಧಾಂತ. ಕೋಪರ್ನಿಕಸ್ ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಆರ್ಯಭಟ ಕೂಡ ಹೇಳಿರ್ತಾರೆ. ಬಟ್ ನಮ್ಮ ವಿಚಾರಜ್ಞಾನ ಪ್ರಪಂಚಕ್ಕೆ ಬೇಗ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಕಂಡುಹಿಡಿದು ಅಂತ ಹೇಳೋದಕ್ಕಾಗೋದಿಲ್ಲ. ಹೇಳಿದ್ರು ಕೂಡ ನಾವೇ ಹೇಳ್ಕೊಬೇಕಷ್ಟೇ. ಪ್ರಪಂಚದಲ್ಲಿ ಇತ್ತೀಚೆಗೆ ಅದಕ್ಕೆ ಆದ್ಯತೆ ಮನ್ನಣೆ ಕೊಡ್ತಾ ಇದ್ದಾರೆ, ಭಾರತೀಯರು ನಮಗಿಂತ ಮುಂಚೆ ತಿಳ್ಕೊಂಡಿದ್ರು ಅಂತ. ಬಟ್ ಆದರೂ ಕೂಡ ಸೂರ್ಯಕೇಂದ್ರ ಸಿದ್ಧಾಂತ ಅಂತಿದ್ದಂಗೆ ಕೋಪರ್ನಿಕಸ್ ಅಂತ ಹೇಳ್ತೀವಿ. ಇದು 7th ಟೆಕ್ಸ್ಟ್ ಬುಕ್ಕಲ್ಲಿ ಇದೆಲ್ಲ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಒಂದೊಂದು ಪ್ರಶ್ನೆ ಅಲ್ಲೇ ಬಂತು. ಇನ್ನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೆಯ ಕಾದಂಬರಿ ಯಾವುದು ಅಂತೇಳಿ ಸಾಹಿತ್ಯಕ್ಕೆ ಹೇಳಿದೆ. ಕರ್ನಾಟಕದ ಇತಿಹಾಸಕ್ಕೂ ಆಗಬೇಕು, ಅದು ಕಾದಂಬರಿನೂ ಆಗಿರಬೇಕು ಅಂತೇಳಿ ಕುಮುದಿನಿ ಅಂತಕ್ಕಂಥದ್ದು ಇದನ್ನು ಬರೆದಿರ್ತಕ್ಕಂಥದ್ದು MK ಇಂದಿರಾ ಅವರ ಕಾದಂಬರಿ ಆಗಿರುತ್ತೆ ಕುಮುದಿನಿ ಅಂತಕ್ಕಂಥದ್ದು. ನೆಕ್ಸ್ಟು ಇದಾದ ನಂತರ ನೋಡಿ, ಆ ಪ್ರಶ್ನೆ ಎಲ್ಲಿಂದ ಬರ್ತದೆ,
ನೀವು ನೋಡಬೇಕು, ಅನಾಲಿಸಿಸನ್ನು ಮಾಡಬೇಕಾಗುತ್ತೆ ಎಲ್ಲಿಂದ ಅಂತೇಳಿ. ಕೊಟ್ಟಿರುವ ಷಟ್ಪದಿಯ ಮೊದಲ ಪಾದಗಳಿಗೆ ಕ್ರಮಾನುಗತವಾದ ಮಾತ್ರಾಗಣವನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಅಂದರೆ ಷಟ್ಪದಿಗಳನ್ನ ಕೊಟ್ಬಿಟ್ಟಿದ್ದಾರೆ, ಮಾತ್ರಾಗಣವನ್ನು ಕೊಟ್ಬಿಟ್ಟಿದ್ದಾರೆ. ನಾವು ಹೈಸ್ಕೂಲ್ಗಳಲ್ಲೆಲ್ಲ ಓದ್ತಕ್ಕಂಥದ್ದು ಎರಡೇ ಷಟ್ಪದಿ, ಇಲ್ಲ ಭಾಮಿನಿ ಷಟ್ಪದಿ ಓದ್ತೀವಿ, ಇಲ್ಲ ವಾರ್ಧಕ ಷಟ್ಪದಿ ಓದ್ತೀವಿ. ಶರ ಷಟ್ಪದಿ ಅಷ್ಟು ಗಮನವನ್ನು ಕೊಟ್ಟಿರೋದಿಲ್ಲ. ಕುಸುಮ ಷಟ್ಪದಿ, ಶಕು ಬೋಬಾ ಪವ ಗೊತ್ತಲ್ವ ನಿಮಗೆ. ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ತಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ, ಶಕು ಬೋಬಾ ಪವ ಅಂತೇಳಿ ಅದಕ್ಕೆ ಹೇಳ್ಕೊಟ್ಟಿರ್ತಾರೆ ನಮ್ಮ ಟೀಚರ್ಗಳೆಲ್ಲ. ಶರಷಟ್ಪದಿ ಬಂದೇನಾಗುತ್ತೆ, 4-4ಕ್ಕೆ ನಾವೇನು ಮಾಡ್ತೀವಿ, ಗಣವಿಂಗಡಣವನ್ನು ಮಾಡ್ತೀವಿ. 4-4 ಒಂದು ಸಾಲಲ್ಲಿ 4-4 ಇರ್ತವೆ ಮೊದಲನೇ ಸಾಲಲ್ಲಿ. ಕುಸುಮ ಷಟ್ಪದಿ 5-5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ. ಪರಿವರ್ಧಿನಿ ಷಟ್ಪದಿ 4-4-4 ಅಂತೇಳಿ 4 ಸಲ ಅದನ್ನು ಡಿವೈಡ್ ಮಾಡಿ ನೋಡ್ಕೊಳ್ತೀವಿ. ವಾರ್ಧಕ ಷಟ್ಪದಿ ಬಂದು 5-5 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ ಸ್ನೇಹಿತರೆ. ಓಕೆನಾ, ಇಲ್ಲಿ ಕೀ ಆನ್ಸರ್ ಕೂಡ ಕೊಟ್ಬಿಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಈ ಗಣವದ ನೆನಪಿಟ್ಕೊಳ್ಳೋದು ಅಂದರೆ ಸ್ನೇಹಿತರೆ, ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಸ್ನೇಹಿತರೆ, ನಮ್ಮ ಸಂಪೂರ್ಣ ವ್ಯಾಕರಣ ತರಗತಿಯಲ್ಲಿ ಇದಕ್ಕೆ ಮುಂಚೆನೇ ನಾನು ಕಟ್ಕೊಟ್ಬಿಟ್ಟಿದ್ದೀನಿ ವಿಡಿಯೋನ. ಇದನ್ನು ಯಾರು ನೋಡಿರ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನೋಡಿ, ಶರಷಟ್ಪದಿ 4-4 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ. ಓಕೆನಾ, ನೆನಪಿಟ್ಕೊಂಡು. ನೆಕ್ಸ್ಟು ಕುಸುಮ ಷಟ್ಪದಿ ಬಂದು ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಅಲ್ಲಿ ನೋಡಿ ಎಕ್ಸ್ಪ್ಲೇನ್ ಇರುತ್ತೆ ಷಟ್ಪದಿಯಿಂದ ನಾವು ಟಾಪಿಕಲ್ಲಿ ನೋಡ್ಕೊಳ್ಳಿ. ಸಂಪೂರ್ಣ ವ್ಯಾಕರಣದಲ್ಲಿ ಇವೆರಡು ಕ್ಲಾಸ್ ಇಲ್ಲ ಸ್ನೇಹಿತರೆ. ಯಾವುದ್ಯಾವುದು ಅಂತಂದರೆ ಷಟ್ಪದಿ ಮತ್ತು ಅಲಂಕಾರ, ಛಂದಸ್ಸು ಮತ್ತು ಅಲಂಕಾರ ಇಲ್ಲ, ಸಪ್ರೇಟ್ ವಿಡಿಯೋಗಳಿದ್ದಾವೆ ನೋಡ್ಕೊಳ್ಳಿ. ಕುಸುಮ ಷಟ್ಪದಿ 5-5 ಮಾತ್ರೆ ಪ್ಲಸ್ ಮೇಲೆ ಒಂದು ಗುರು ಇರುತ್ತೆ, ಇದನ್ನು ತೋರಿಸಿದ್ದೀನಿ. 3ನೇ ಸಾಲು 1, 2ನೇ ಸಾಲು ಸಮನಾಗಿರ್ತವೆ, ಮತ್ತು 4, 5ನೇ ಸಾಲುಗಳು ಸಮನಾಗಿರ್ತವೆ. 3 ಮತ್ತು 6ನೇ ಸಾಲುಗಳು ಸಮನಾಗಿರ್ತವೆ. 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ರು ಗುರು ಆಗಿರಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಕೊನೆಗೆ ಗುರು ಸಿಂಬಲನ್ನು ಕೊಟ್ಬಿಟ್ಟಿದ್ದೀನಿ. ಓಕೆನಾ, ಇದಿಷ್ಟು ಕೂಡ ಇಲ್ಲಿ ಪೂರ್ವ ಪದದ ಮಾತ್ರಾಗಣಗಳ ಸಂಖ್ಯೆ, ಪೂರ್ವಾರ್ಧ ಮತ್ತು ಉತ್ತರಾರ್ಧ ಇವುಗಳ ಮಾತ್ರೆಗಳ ಸಂಖ್ಯೆ ಎಲ್ಲ ಸವಿಸ್ತಾರವಾದ ಚಿತ್ರಣ ಇಲ್ಲಿ ಇದೆ ಸ್ನೇಹಿತರೆ. ಯಾವುದು ಗುರು ಲಘು ಬರಬೇಕು ಬರಬಾರ್ದು ಎಲ್ಲ ಪೂರ್ತಿ ಇಡೀ ಚಿತ್ರಣನೇ ಇಲ್ಲಿದೆ ಸ್ನೇಹಿತರೆ. ಓಕೆನಾ, ಇದೊಂದು ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಷಟ್ಪದಿ ಬಗ್ಗೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರವನ್ನು ಬರೆಯುವಷ್ಟು ನಿಮಗೆ ನಾಲೆಡ್ಜ್ ಬರುತ್ತೆ. ಭೋಗ ಷಟ್ಪದಿ ಬಂದು 3-3-3-3. ಓಕೆನಾ, ಇದು ನೆಕ್ಸ್ಟ್ ಕಲರ್ಲು ಕೂಡ ಕೊಟ್ಟಿದ್ದೀನಿ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ. ಭಾಮಿನಿ ಷಟ್ಪದಿ ಬಂದು 3-4-3-4 ಅಂತೇಳಿ ಸ್ಟೆಪ್ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿದ್ದೆ, ನೋಡ್ಕೊಳ್ಳಿ. ಇದಿಷ್ಟು 3-4-3-4 ಆದರೆ ಭಾಮಿನಿ. ಇದಾದ ನಂತರ ಪರಿವರ್ಧಿನಿ ಬಂದು 4-4-4 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ. ನೆಕ್ಸ್ಟ್ ವಾರ್ಧಕ ಷಟ್ಪದಿ ಬಂದು 5-5 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ. ಹೀಗೆ ನೋಡಿ, ಇವೆರಡು ಕಲರ್ ಕೊಡ್ತೀನಿ. ಶರಷಟ್ಪದಿ, ಪರಿವರ್ಧಿನಿ ಷಟ್ಪದಿ 4-4 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ. ಆದರೆ ಶರಷಟ್ಪದಿನಲ್ಲಿ ಮೊದಲನೇ ಸಾಲಿನಲ್ಲಿ 2 ಗಣ ಇರ್ತವೆ, ಪರಿವರ್ಧಿನಿ ಷಟ್ಪದಿನಲ್ಲಿ 4 ಗಣಗಳು ಬರ್ತವೆ. ಓಕೆನಾ, ಇವೆರಡು ಮ್ಯಾಚ್ ಆಯಿತಾ ನಿಮಗೆ? ಶರ ಪರಿವರ್ಧಿನಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಕುಸುಮ ಷಟ್ಪದಿ, ವಾರ್ಧಕ ಷಟ್ಪದಿ. ನೋಡಿ, ಇಲ್ಲೂ ಕುಸುಮ ಷಟ್ಪದಿನಲ್ಲೂ ಕೂಡ 5-5 ಬಟ್ 2 ಗಣ ಇರ್ತವೆ. ವಾರ್ಧಕ ಷಟ್ಪದಿನಲ್ಲಿ 5-5 ಮಾತ್ರ 4 ಗಣಗಳು ಬರ್ತವೆ ಮೊದಲನೇ ಸಾಲಲ್ಲಿ. ಓಕೆನಾ, ನೆಕ್ಸ್ಟು ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ ಈ ಥರ ನೆನ್ಪಿಟ್ಕೊಂಬಿಡಿ. ಓಕೆನಾ, ಭೋಗ ಭಾಮಿನಿ ಬಾ. ನೆಕ್ಸ್ಟು ಕುಸುಮ ವಾರ್ಧಕ, ನೆಕ್ಸ್ಟು ಶರಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಓಕೆನಾ, ಶರ ಪರಿ ಈ ಥರ ರ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಇನ್ನು ಕುಸುಮ ವಾರ್ಧಕ, ಇದನ್ನು ಹೇಗಾದರೂ ಕುಸುಮ ಮೊದಲನೇ ಅಕ್ಷರ, ವಾರ್ಧಕ ಹೀಗೆ ನೆನ್ಪಿಟ್ಕೊಂಬಿಡಿ. ಓಕೆನಾ, ಹೀಗೆ ನೆನ್ಪಿಟ್ಕೊಂಡಂಥ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಪ್ರಶ್ನೆಗಳು ಕೇಳಿದ್ರು ಕೂಡ ಆನ್ಸರನ್ನು ಮಾಡ್ಬೋದಾಗಿದೆ. ನೋಡಬೇಕು ಸ್ನೇಹಿತರೆ, ವಿಚಾರವನ್ನು ಅರ್ಗಿಸ್ಕೊಳ್ಬೇಕಾಗುತ್ತೆ, ಅರ್ಥೈಸ್ಕೊಳ್ಬೇಕಾಗುತ್ತೆ ಏನು ಎತ್ತ ಅಂತೇಳಿ. ಸುಮ್ಮನೆ ಓದ್ಕೊಂಡು ಹೋಗ್ಬಿಟ್ರೆ ಆಗೋದಿಲ್ಲ. ಸುಮ್ಮನೆ ಓದೋದಕ್ಕೂ ಅರ್ಗಿಸ್ಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಓದೋದು ಎಲ್ಲರೂ ಓದ್ತೀವಿ, ಆದರೆ ಅರ್ಗಿಸ್ಕೊಂಡವ್ರು ಮಾತ್ರ ಪರೀಕ್ಷೆಗಳನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟು ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚರಿತ ಪುರಾಣ, ಕವಿರಾಜ ಮಾರ್ಗ. ಇದು ಮತ್ತೇನು ಓದೋದಕ್ಕೆ ಹೋಗೋದಿಲ್ಲ, ಇದನ್ನು ಆರ್ಡ್ರಾಗಿ ಬರೀರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಆರ್ಡ್ರ್ ಆಗಿರೋದು ಯಾವುದಪ್ಪ ಅಂತಂದರೆ ಕವಿರಾಜ ಮಾರ್ಗ, ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಚರಿತ ಪುರಾಣ ಅಂತೇಳಿ ಸ್ನೇಹಿತರೆ. ಇದು ಆರ್ಡ್ರ್ ಆಗಿದೆ, ಅಂದರೆ ಕಾಲಾನುಕ್ರಮದಲ್ಲಿದೆ. ಫಸ್ಟ್ ಕವಿರಾಜ ಮಾರ್ಗ ಬರುತ್ತೆ. ನೋಡೋಣ ಕಾಲಗಳು ನೋಡೋದಾದರೆ, ಕವಿರಾಜ ಮಾರ್ಗ ಬಂದು ಕ್ರಿಸ್ತಶಕ 850 ಬರುತ್ತೆ. ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು. ರಾಷ್ಟ್ರಕೂಟರ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಕವಿ. ಇದು ಆಲ್ರೆಡಿ ವಿಚಾರ ನಿಮಗೆ ಗೊತ್ತೇ ಇದೆ, ಸ್ಕೂಲಲ್ಲೆಲ್ಲ ಓದಿದ್ರಿ. ಮೊಟ್ಟ ಮೊದಲಿಗೆ ಈ ಕೃತಿಯನ್ನು ಏನು ಮಾಡಿದರು, ಅಮೋಘವರ್ಷ ನೃಪತುಂಗನೇ ರಚನೆ ಮಾಡಿದ್ದು ಅಂತ ಅಂದ್ಕೊಂಡಿದ್ವಿ. ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಕೃತಿಯನ್ನು ಆಸ್ಥಾನದಲ್ಲಿದ್ದಂಥ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯ ಅಂತಕ್ಕಂಥವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಕ್ರಿಸ್ತಶಕ 850. ಆದಿಪುರಾಣ ಪಂಪರ ಕೃತಿಯಾಗಿದೆ. 941 ಕ್ರಿಸ್ತಶಕ 941ರಲ್ಲಿ ರಚನೆ ಆಗಿರೋದು. 850 ಆದಮೇಲೆ 941. ಇದಾದ ನಂತರ ಸಾಹಸ ಭೀಮ ವಿಜಯ, ಇದನ್ನು ಗದಾಯುದ್ಧ ಅಂತ ಹೇಳಿ ಕರಿತೀವಿ, ರನ್ನನ ಕೃತಿಯಾಗಿದೆ. ಕ್ರಿಸ್ತಶಕ 982ರಲ್ಲಿ ರಚನೆ ಆಗಿರುವಂಥದ್ದು. ರಾಮಚಂದ್ರ ಚರಿತ ಪುರಾಣ ಕ್ರಿಸ್ತಶಕ 11ನೇ ಶತಮಾನ,
ನಾಗಚಂದ್ರ ಅಭಿನವ ಪಂಪ ಅಂತೇಳಿ ಇದ್ದೀವಲ್ಲ, ಅವ್ರು ರಚನೆ ಮಾಡಿರ್ತಕ್ಕಂಥದ್ದು. ಇದನ್ನು ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಪ್ರಶ್ನೆ ಎಲ್ಲಿ ಸಿಗುತ್ತೆ ನಮಗೆ? ಇದನ್ನು ನಾನು ಅನಾಲಿಸಿಸ್ ಮಾಡಿ ನಿಮಗೆ ಒಂದು ಕಡೆ ಹೇಳಿರ್ತೀನಿ ಸ್ನೇಹಿತರೆ, ಹಾಗಾಗಿ ನೀವು ಅದನ್ನು ಗಮನಿಸಿರೋದಿಲ್ಲ. ಈ ನಮ್ಮದು ಆಲ್ರೆಡಿ ಹೇಳಿದ್ದೀವಿ, ಕವಿರಾಜ ಮಾರ್ಗ ಹೇಳಿದ್ದೀವಿ. ನೋಡಿ, ಹೆಚ್ಚು ಕಡಿಮೆ 15,000 ಜನ ವೀಕ್ಷಣೆ ಮಾಡಿರುವಂಥದ್ದು ಕವಿರಾಜ ಮಾರ್ಗವನ್ನು. ಹಾಗಾದರೆ ನಮಗೆ ಇಲ್ಲಿ ಡೌಟ್ ಬರುತ್ತೆ, ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿನ ಆದಿಪುರಾಣನ ಅಂತೇಳಿ. ಅದಕ್ಕೂ ಮುಂದೆ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಾಗ ಕೂಡ ಸಾಹಿತ್ಯದ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ, ಅದರಲ್ಲೂ ಕೂಡ ನಿಮಗೆ ಮಾಹಿತಿ ಇದೆ. ಓಕೆನಾ? ಇದು ಕೂಡ ನಮ್ಮ ಟಾಪಿಕಲ್ಲಿ ಕವರ್ ಆಗಿದೆ. ಬಟ್ ಓದೋ ನ್ಯಾಕ್ ಬೇಕಾಗತ್ತೆ ಅಷ್ಟೇ. ಒಬ್ಬರು ಯಾರೋ ಸ್ನೇಹಿತರು ಏನು ಮಾಡಿದ್ದಾರೆ ಅಂದರೆ, ಸರ್ ನಿಮ್ಮ ವಿಡಿಯೋಗಳನ್ನ 3 ಸಲ ನೋಡಿದ್ದೀನಿ ಅಂತ ಅವರೊಬ್ಬರು ಡೈಲಿ ನಮಗೆ ಕಮೆಂಟ್ ಹಾಕ್ತಿದ್ದಾರೆ. ಹಂಗಂತ ನೀವು ಅನಾವಶ್ಯಕವಾಗಿ ಹಾಕ್ಬೇಡಿ, ಬಟ್ ಓದಿ ವಿಚಾರವನ್ನು ತಿಳ್ಕೊಳ್ಳಿ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಬಿಡ್ತಿಲ್ಲ, ಕನಕದಾಸ ಪುರಂದರದಾಸ್ ಅವ್ರನ್ನೂ ಬಿಟ್ಟಿಲ್ಲ, ನೆಕ್ಸ್ಟ್ ಹಳಗನ್ನಡ ಕವಿಗಳನ್ನೂ ಬಿಟ್ಟಿಲ್ಲ, ಎಲ್ಲವನ್ನು ಕೊಡಿ ನೋಡಿದ್ದಾರೆ. ಅದರಲ್ಲೂ ನಮ್ಮ ವಿಭಕ್ತಿ ಪ್ರತಿಯ ತರಗತಿ ಅಂತೂ ಸರ್ ನಾನು 4 ಸಲನೋ 3 ಸಲ ನೋಡಿದ್ದೀನಿ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ, ವಿಚಾರವನ್ನು ಅರ್ಗಿಸ್ಕೊಳ್ಳಿ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಉಪಲಬ್ಧ ಕೃತಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದೆಲ್ಲ ಇವುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಇಲ್ಲಿದೆ. ಕನ್ನಡದ ಮೊದಲ ಅಲಂಕಾರ ಗ್ರಂಥ ಮೊದಲ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗನೇ. ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು ಕವಿರಾಜ ಮಾರ್ಗ. ಓಕೆನಾ? ಕನ್ನಡದ ಮೊದಲ ಕೃತಿ ಕರ್ತೃ ಶ್ರೀ ವಿಜಯ. ಓಕೆನಾ? ನೋಡಿ, ಕನ್ನಡದ ಮೊದಲ ಕೃತಿಯ ಕರ್ತೃ ಶ್ರೀ ವಿಜಯ ಅಂತ ಹೇಳಿದರೆ, ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ, ಗದ್ಯ ಕೃತಿ. ಓಕೆನಾ? ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ನೋಡಿ, ಇಷ್ಟೆಲ್ಲ ವಿಚಾರ ಇದ್ದಾವೆ. ಹಾಗಾದರೆ ನಾವು ಕವಿರಾಜ ಮಾರ್ಗವನ್ನು ನೋಡ್ಕೊಳ್ಳುವಂಥದ್ದು, ಒಡ್ಡಾರಾಧನೆ ನೋಡುವಂಥದ್ದು, ಆದಿಪುರಾಣ ಅಂತ ಹೇಳೋದ? ಹಾಗಾದರೆ ಕನ್ನಡ ಪಂಪನನ್ನು ಆದಿಕವಿ ಅಂತ ಹೇಳೋದಾದರೆ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಯಾಕೆ ಆದಿಕವಿ ಆಗಲಿಲ್ಲ? ಇವೆಲ್ಲ ಪ್ರಶ್ನೆಗಳು ಉದ್ಭವಿಸ್ತಾ ಹೋಗ್ತವೆ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ನಾವು ಕಲೆ ಹಾಕೊಬೇಕಾಗುತ್ತೆ ಸ್ನೇಹಿತರೆ. ಕನ್ನಡದ ಮೊದಲ ಪ್ರಣಯ ಕಾವ್ಯ ಕರ್ನಾಟಕ ಕಾದಂಬರಿ. ಓಕೆನಾ? ಇದನ್ನು ಸಂಸ್ಕೃತದಲ್ಲಿ ಬಾಣಭಟ್ಟ ಬರೆದಿದ್ದಾರೆ, ಕನ್ನಡದಲ್ಲಿ 1ನೇ ನಾಗವರ್ಮ ಬರೆದಿದ್ದಾರೆ. ನಿಮ್ಗೆ ಇದೆಲ್ಲ ಮಾಹಿತಿ ಬೇಕು ಅಂದರೆ ಇದೇ ಸ್ನೇಹಿತರೆ, ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಬಗ್ಗೆ ವಿಡಿಯೋ ಇದೆ ನೋಡಿ, ಸಂಪೂರ್ಣ ವಿಡಿಯೋ, ಅದರಲ್ಲೆಲ್ಲ ಮಾಹಿತಿ ನಿಮಗಿದೆ. ನೆಕ್ಸ್ಟು ಪಂಪನ ಆದಿಪುರಾಣದ ಬಗ್ಗೆ ಪಂಪ ಕವಿ ಪರಿಚಯ ಇದೆ ನೋಡಿ. ಶ್ರೀ ವಿಜಯ, ಕವಿರಾಜ ಮಾರ್ಗದಂಥವು, ಕನ್ನಡ ವ್ಯಾಕರಣ ವರ್ಣಮಾಲೆ, ಇದಕ್ಕೆ ಸಂಬಂಧಪಟ್ಟಾಗ ಏನು ಎತ್ತ ಒಂದಷ್ಟು ಮಾಹಿತಿ ಇದೆ. ಅಲಂಕಾರ ಗ್ರಂಥ ಆಗಿರೋದ್ರಿಂದ ಇವೆಲ್ಲ ವಿಚಾರಗಳನ್ನು ವರ್ಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಎಲ್ಲ ವಿಡಿಯೋಗಳಿದ್ದಾವೆ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ. ಕನ್ನಡ ವಿಶ್ವವಿದ್ಯಾಲಯವು ಸಿದ್ಧಪಡಿಸಿರುವ ಕುವೆಂಪು ತಂತ್ರಾಂಶಕ್ಕೆ ಸಂಬಂಧಿಸಿದ ಗುಂಪಿಗೆ ಸೇರದಿರುವ ಹೇಳಿಕೆಯನ್ನು ಗುರುತಿಸಿ ಅಂತೇಳಿ. ಬಟ್ ಇಲ್ಲಿ ಏನಾಗಿದೆ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2 ಹೇಳಿಕೆಗಳಿಂದ ಏನಾಗ್ತವೆ, ಸೇರ್ತಾ ಹೋಗ್ತವೆ. ಈ 4 ಹೇಳಿಕೆಗಳು ಕೂಡ ಅದು ಸಿದ್ಧಪಡಿಸಿರುವಂಥ ತಂತ್ರಾಂಶಕ್ಕೆ ಸರಿಯಾಗಿದೆ. ಹೇಳಿಕೆ 2 ಕೂಡ ಸರಿ, ಹೇಳಿಕೆ 4 ಕೂಡ ಸರಿಯಾಗಿದೆ. ಅಂದರೆ ಇಲ್ಲಿ AB CD, 2ನೇದರಲ್ಲಿ CD, 4ನೇದರಲ್ಲಿ AD, ಈ 4 ಕೂಡ ಸರಿ ಇದ್ದಾವೆ. 20 ನಮೂನೆಯ ಕನ್ನಡ ಫಾಂಟ್ಗಳ ಸೌಲಭ್ಯವಿದೆ. ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಎಂಬ ಕೀಲಿಮಣೆಗಳ ವಿನ್ಯಾಸವಿದೆ. ಇದನ್ನು ಕೂಡ ನೆಕ್ಸ್ಟು ಕಂಪ್ಯೂಟರ್ ಬೇಸ್ಗಳು ಕೂಡ ಕೇಳ್ಬೋದು, ಕಮ್ಯುನಿಕೇಷನಲ್ಲಿ ನೋಡ್ಕೊಳ್ಳಿ. KP ಪೂರ್ಣಚಂದ್ರ ತೇಜಸ್ವಿ ಅವರು ಈ ತಂತ್ರಾಂಶದ ರೂವಾರಿಯಾಗಿದ್ದಾರೆ. ಗ್ಲಿಫ್ ಮತ್ತು ಕಿಲಿಮಣಿಯ ಶಿಷ್ಟತೆಗೆ ಅನುಗುಣವಾಗಿ ತಂತ್ರಾಂಶವಿಲ್ಲ ಅಂತೇಳಿ 4 ಹೇಳಿಕೆಗಳು ಸರಿ ಅದಕ್ಕೆ ಸಂಬಂಧಪಟ್ಟಿದ್ದಾವೆ. 1999ರಲ್ಲಿ ಈ ಒಂದು ತಂತ್ರಾಂಶವನ್ನು ಕುವೆಂಪು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸುತ್ತೆ. ಇದಾದ ನಂತರ ಶ್ರವಣಬೆಳಗೊಳದ ಸಾಮಾನ್ಯ ಶಕ ಅಥವಾ ಕ್ರಿಸ್ತಶಕ, ಇತ್ತೀಚೆಗೆಲ್ಲ ಸಾಮಾನ್ಯ ಶಕ ಅಂತ ಹೇಳಿ ಕರಿತೀವಿ. ಕ್ರಿಸ್ತಶಕ ಅನ್ನೋ ಪದವನ್ನು ಬಿಟ್ಟಿದ್ದೀವಿ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ನೋಡ್ಕೊಳ್ಳಿ. ಸಾಮಾನ್ಯ ಶಕ, ಕ್ರಿಸ್ತಶಕ. 1131ರ ಶಾಸನದಲ್ಲಿ ಚಿತ್ರಿತವಾಗಿರುವ ಮಾಚಿಕಬ್ಬೆ ಯಾರು ಅಂತೇಳಿ ಕೇಳಿದರೆ ಶ್ರವಣಬೆಳಗೊಳ ಶಾಸನದಲ್ಲಿ ವಿಷ್ಣುವರ್ಧನನ ತಾಯಿ, ವಿಷ್ಣುವರ್ಧನನ ಮಡದಿ, ವಿಷ್ಣುವರ್ಧನನ ಅತ್ತೆ, ವಿಷ್ಣುವರ್ಧನನ ಸಹೋದರಿ ಅಂತೇಳಿ ವಿಷ್ಣುವರ್ಧನನ ಅತ್ತೆಯಾಗಿದ್ದಾರಂತೆ ಅವರು. ಶ್ರವಣಬೆಳಗೊಳ ಶಾಸನದಲ್ಲಿ ಕೆತ್ತಿರ್ತಕ್ಕಂಥ ಚಿತ್ರ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು ಎನ್ನಿಸಿಕೊಳ್ಳುತ್ತವೆ? ನೋಡಿ ಸ್ನೇಹಿತರೆ, ಈ ಆಖ್ಯಾತ ಪ್ರತ್ಯಯಗಳನ್ನ ಹೇಳಿದ್ದೀನಿ ನಮ್ಮ ವಿಡಿಯೋದಲ್ಲಿ. ಸೇಮ್ ಪ್ರಶ್ನೆ ಬಂದಿದೆ. ಓಕೆನಾ? ಹೇಳ್ತೀರಿ ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ. ಕಾಲಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ ಅಂತೇಳಿ ಇದನ್ನು ಡೆಫಿನೇಷನ್ ನೋಡ್ಕೊಳ್ಳಿ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳೆಲ್ಲ ಬರ್ತಕ್ಕಂಥದ್ದು ವಿದ್ಯಾರ್ಥಕದಲ್ಲಿ ಸ್ನೇಹಿತರೆ. ಈ ಟಾಪಿಕ್ ಸೇಮ್ ಹೇಳಿದ್ದೀನಿ ನಾನು. ವಿದ್ಯಾರ್ಥಕ ಅಂದರೆ ಏನು ಅಂತ, ಕ್ರಿಯೆ ನಡೆಯಲೇಬೇಕು, ನಡೆಯಲೇಬೇಕು ಅಂತ ಹೇಳೋದೆ ವಿದ್ಯಾರ್ಥಕ ಆಗಿರುತ್ತೆ. ಅಂದರೆ ಆಜ್ಞೆ, ಅಪ್ಪಣೆ, ಆಶೀರ್ವಾದ, ಕೋರಿಕೆ, ಆಮಂತ್ರಣ ಇವುಗಳಿದ್ದರೆ ಅದು ವಿದ್ಯಾರ್ಥಕ. ನೋಡಿ ಸೇಮ್ ಕೊಟ್ಟಿದ್ದಾರೆ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳು ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳಾಗ್ತವೆ? ಮಾಡಲಿ, ಓದಿರಿ, ಬರೆಯಿರಿ, ನೋಡೋಣ, ಕಲಿಯಿರಿ ಕೆಲಸ ಆಗಲೇಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಕ. ಸಂಭಾವನಾರ್ಥಕ, ಒಂದು ಕ್ರಿಯೆ ನಡೆಯುವುದರಲ್ಲಿ ಸಂಶಯ ಇರುವುದೇ, ಕ್ರಿಯೆ ನಡೆಯಬಹುದು ಅಥವಾ ನಡೆಯದಿರಬಹುದು, ಇದೇ ಸಂಭಾವನಾರ್ಥಕ. ನಿಷೇಧಾರ್ಥಕ ಅಂದರೆ ಒಂದು ಕ್ರಿಯೆ ನಡೆಯುವುದಿಲ್ಲ, ಮುಂದೆಯೂ ನಡೆಯುವುದಿಲ್ಲ ಎಂಬುದನ್ನು ಸೂಚಿಸುವಂಥದ್ದೇ ನಿಷೇಧಾರ್ಥಕ ಆಗಿರುತ್ತೆ.
ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ಟಾಪಿಕ್ ಬಗ್ಗೆ ನೋಡ್ಕೊಳ್ಳಿ. ವಿಡಿಯೋ ಇದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಅದಕ್ಕೆ ಇಲ್ಲಿ ಸಂಪೂರ್ಣ ವ್ಯಾಕರಣ ಅಂತ ಕೊಟ್ಟಿದ್ದೀನಿ, ಅಲ್ಲಾದರೂ ನೋಡ್ಕೊಳ್ಳಿ. ಅಥವಾ ಇಂಡಿವಿಜುವಲ್ ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ಇದೆ, ಅಲ್ಲಾದರೂ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಹೊಂದಿಸಿ ಬರೆಯಿರಿ. ಗ್ರೀಕ್ ಅಂದರೆ ದೇಶ ಅನ್ಯದೇಶ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಸ್ನೇಹಿತರೆ. ಗ್ರೀಕ್ ಬಂದು ದಿನಾರ್, ದ್ರಮ್ಮ, ಈ ಸೇಮ್ ಇದನ್ನು ಹೇಳಿದ್ದೀನಿ ಸ್ನೇಹಿತರೆ, ತೋರಿಸ್ತೀನಿ ಮುಂದೆ ನಿಮಗೆ. ಪೋರ್ಚುಗೀಸ್ ಮೇಜು ಮತ್ತು ಪಾದ್ರಿ, ಅರೇಬಿಕ್ ಇನಾಮು ಮತ್ತು ಗಿರಾಕಿ, ಹಿಂದೂಸ್ತಾನಿ ರೈತ ಮತ್ತು ಕಾಗದ ಅಂತೇಳಿ ಇದನ್ನು ಹಾಗೆ ಕಲರಲ್ಲಿ ಮ್ಯಾಚ್ ಮಾಡಿ ಕೊಟ್ಟಿದ್ದೀನಿ, ನಿಮಗೆ ಅನುಕೂಲ ಆಗಲಿ ಅಂತೇಳಿ ಕಲರ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನೇ ಎಳೆದುಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಯಾವ್ಯಾವ ರೀತಿ ನಾವು ಇದನ್ನು ಗುರುತಿಸ್ಬೇಕಾಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಇದು ನಮಗೆ ದೇಶ ಅನ್ಯದೇಶ ಪದಗಳನ್ನ ಗುರುತಿಸಬೇಕಾದ್ರೆ. ಹಾಗಾಗಿ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಶಬ್ದಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ ಸಂಪೂರ್ಣ ಇದರಲ್ಲಿ ವಿಡಿಯೋ ಎಲ್ಲವಕ್ಕೂ ವಿಡಿಯೋವನ್ನು ಕಟ್ಕೊಟ್ಬಿಟ್ಟಿದ್ದೀನಿ. ಪೋರ್ಚುಗೀಸರು ಬರ್ತಾರೆ, ಫಸ್ಟು ದೇಶಕ್ಕೆ ಮೊಟ್ಟ ಮೊದಲಿಗೆ ಬಂದಂಥ ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು. ಜೊತೆಗೆ ಕಟ್ಟಕಡೆಯದಾಗಿ ದೇಶದಿಂದ ಓದಂಥವ್ರು ಯಾರು ಕೂಡ ಪೋರ್ಚುಗೀಸರು ಅಂತ ನೀವೆಲ್ಲ ಹಿಸ್ಟ್ರಿ ಓದಂಥ ಸಂದರ್ಭ ಗೊತ್ತಿದೆ. ಏನು ಕತೆ ಅಂತಂದರೆ, ಪೋರ್ಚುಗೀಸರು ಭಾಷೆಯಿಂದ ಪೋರ್ಚುಗೀಸರು ಬರ್ತಾರೆ, ಚರ್ಚ್ ಕಟ್ಕೊಳ್ತಾರೆ. ಚರ್ಚ್ ಕಟ್ಟಿದ ಮೇಲೆ ಚರ್ಚ್ಗೊಬ್ಬ ಪಾದ್ರಿ ಬೇಕಿರ್ತದೆ. ಪಾದ್ರಿಗೆ ಪಗಾರ ಅಂತಂದರೆ ಸಂಬಳವನ್ನು ಕೊಡ್ತಾರೆ. ಪಾದ್ರಿ ಬಂದಂಥವರು ಒಬ್ಬ ಮೇಸ್ತ್ರಿನ ಇಟ್ಕೊಳ್ತಾರೆ. ಮೇಸ್ತ್ರಿನ ಏನಕ್ಕೆ ಇಟ್ಕೊಳ್ತಾರೆ ಅಂದರೆ ಇಸ್ತ್ರಿ ಮಾಡೋಕ್ಕೆ ಇಟ್ಕೊಳ್ತಾರೆ. ಅವರು ವರಾಂಡದಲ್ಲಿ ಒಂದು ಅಲ್ಮಾರ ಹಾಕ್ಕೊಂಡು, ಕುರ್ಚಿ ಹಾಕ್ಕೊಂಡು, ಮೇಜ್ ಹಾಕ್ಕೊಂಡು, ಟವಲ್ ಹಾಕ್ಕೊಂಡು, ಪೆನ್ ಹಿಡ್ಕೊಂಡು, ರಶೀತಿ ಹಿಡ್ಕೊಂಡು, ಪಪ್ಪಾಯ ತಿನ್ಕೊಂಡು, ಅನಾನಸ್ ತಿನ್ಕೊಂಡು, ಬಟಾಟಿ ಅಂದರೆ ಆಲೂಗೆಡ್ಡೆ ತಿನ್ಕೊಂಡು, ಚಾ ಕುಡ್ಕೊಂಡು, ಬಿಸ್ಕತ್ ತಿನ್ಕೊಂಡು ಅಂತೇಳಿ ಒಂದು ಕಥೆಯನ್ನು ಕಟ್ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಆ ಕಥೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಅಂತೇಳಿ. ಹಾಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಪೋರ್ಚುಗೀಸ್ಗೆ ಸಂಬಂಧಪಟ್ಟ ಹಾಗೆ ಪಾದ್ರಿ ಅನ್ನೋ ಪದ ಅಲ್ಲಿಂದ ಬಂದಿದೆ. ಹಿಂದೂಸ್ತಾನಿಗೆ ಸಂಬಂಧಪಟ್ಟ ಹಾಗೆ ರೈತ ಮತ್ತು ಕಾಗದ ಅನ್ನೋ ಪದಗಳು ಬಂದಿದ್ದಾವೆ. ಅರಬಿ ಭಾಷೆಯ ಪದಗಳು, ಪಾರ್ಸಿ ಅಥವಾ ಪರ್ಷಿಯನ್ ಭಾಷೆಯ ಪದಗಳು, ಗ್ರೀಕ್, ರೋಮನ್ ಪದಗಳು, ದಮ್ಮ ಅಥವಾ ದಿನಾರ ಅಂತೇಳಿ ಹಿಂದೆ ಬಂತಲ್ಲ, ಈ ಎಲ್ಲ ಪದಗಳು ನಮ್ಮ ಸಂಪೂರ್ಣ ವ್ಯಾಕರಣ ತರಗತಿ ಅಥವಾ ದೇಶ ಅನ್ಯದೇಶ ಪದಗಳ ವಿಚಾರದಲ್ಲಿ ಇದೆ ಸ್ನೇಹಿತರೆ. ನೋಡ್ಕೊಳ್ಳಿ, ನಿಮಗೆ ಮಾಹಿತಿ ಸಿಗುತ್ತೆ. ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು, ಈ ಎರಡೂ ವಾಕ್ಯಗಳನ್ನು ಗಮನಿಸಿ. ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು, ಎರಡೂ ವಾಕ್ಯಗಳನ್ನು ಗಮನಿಸಿ. ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಎಂದು ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟ ಆಗಿದೆ. ದೆಸೆಯಿಂದ ಅಂತಕ್ಕಂಥದ್ದು ಉ ಅನ್ನು ಇಂದ ಗೆಗೆ ಈಗೇಕೆ ದೆಸೆಯಿಂದ, ಅಲ್ಲಿ ಅದು ಪಂಚಮಿಯಿಂದ ಏನಾಗಿದೆ, ಆತನಿಂದ ಉ ಅನ್ನು ಇಂದ, ಆತನಿಂದ ಕೇಡಾಯಿತು, ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು ಅಂತಕ್ಕಂಥದ್ದು ಸೇಮ್ ಪ್ರಶ್ನೆ ಸ್ನೇಹಿತರೆ. ಯಥಾವತ್ತಾಗಿ ನಾನು ಏನು ಹೇಳಿದ್ನೋ ವಿಭಕ್ತಿ ಪಲ್ಲಟದಲ್ಲಿ ಅದೇ ಪ್ರಶ್ನೆ ಬಂದಿದೆ. ಹಾಗಾಗಿ ನೋಡ್ಕೊಳ್ಬೇಕು ನಾವು. ಆಮೇಲೆ ಕೈ ಸಿಕ್ಕೊಂಡ್ರೆ ಆಗೋದಿಲ್ಲ, ಒಂದು ಸಲ ಸಿಕ್ಕಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ಸವಿಸ್ತಾರವಾಗಿ ನೋಡ್ಕೊಳ್ಳಿ. ಏನು ಓದಬೇಕು ಅಂತ ಕೇಳಿದ್ರೆ ಯಾರೂ ಹೇಳೋದಿಲ್ಲ. ಸುಮ್ಮನೆ ಹೇಳೋವಂಥದ್ದಕ್ಕೂ ಅದು ಓದಿ ಇದು ಓದಿ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸುವಂಥದ್ದಲ್ಲ. ವಿಚಾರವಂತಿಕೆ ಅಂತಕ್ಕಂಥದ್ದು ಬೇಕಾಗುತ್ತೆ. ನೋಡ್ಕೊಳ್ಳಿ, ಪಂಚಮಿ ವಿಭಕ್ತಿ ನೀವು ನೋಡಿದ್ರೆ ಇವತ್ತಲ್ಲ, ನನ್ನ ವಿಡಿಯೋ ಸಂಪೂರ್ಣ ವ್ಯಾಕರಣ ನೋಡಿ ಅಥವಾ ನನ್ನ ವಿಭಕ್ತಿ ಪ್ರತಿ ವಿಡಿಯೋನ ನೋಡಿ, ಅಲ್ಲಿ ಟಾಪಿಕನ್ನು ಹೇಳಿದ್ದೀನಿ ಸ್ನೇಹಿತರೆ. ಮರದ ದೆಸೆಯಿಂದ ಹಣ್ಣು ಉದುರಿತು, ಮರದಿಂದ ಹಣ್ಣು ಉದುರಿತು. ಇಲ್ಲಿ ಪಂಚಮಿಯಿಂದ ತೃತೀಯ ವಿಭಕ್ತಿ ಪಲ್ಲಟ ಆಗಿದೆ. ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು. ಸೇಮ್ ಸ್ನೇಹಿತರೆ, ಈ ಯಥಾವತ್ತಾಗಿ ಏನಿದೆ ಅದನ್ನೇ ತೆಗೆದಿಲ್ಲಿಟ್ಟಿದ್ದಾರೆ. ಓಕೆನಾ. ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು. ಇದು ಪಂಚಮಿಯಿಂದ ತೃತೀಯ ವಿಭಕ್ತಿ ಪಲ್ಲಟ. ಸಪ್ತಮಿ ವಿಭಕ್ತಿ ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ನೋಡಿ, ಏನು ವ್ಯತ್ಯಾಸ ಇಲ್ಲ. ಹಳ್ಳದಲ್ಲಿ ಬಿದ್ದನು ಅಂದ್ರೇನು ಹಂಗೇನೆ, ಹಳ್ಳಕ್ಕೆ ಬಿದ್ದನು ಅಂದ್ರೂ ಕೂಡ ಅದೇನೆ. ಅವನಲ್ಲಿ ಸಾಮರ್ಥ್ಯವಿಲ್ಲ, ಅವನಿಗೆ ಸಾಮರ್ಥ್ಯವಿಲ್ಲ. ಇಲ್ಲಿ ಅಲ್ಲಿಂದ ಹೋಗಿ ಏನಾಗಿದೆ, ಚತುರ್ಥಿ ಬಂದಿದೆ, ಗೆ ಈಗೇಕೆ ಬಂದಿದೆ. ಇದೇ ವಿಭಕ್ತಿ ಪಲ್ಲಟ. ಇನ್ನು ಷಷ್ಠಿಯಿಂದ ಚತುರ್ಥಿಗೆ ಪಲ್ಲಟ ಆಗುತ್ತೆ. ಓಕೆನಾ. ಮನೆಯ ಯಜಮಾನ, ಮನೆಗೆ ಯಜಮಾನ. ನೋಡಿ, ಷಷ್ಠಿಯಿಂದ ಚತುರ್ಥಿಗಾಗುತ್ತೆ. ಮನೆಯ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ, ಗೆ ಚತುರ್ಥಿ. ನಮ್ಮ ಉಪಾಧ್ಯಾಯ, ನಮಗೆ ಉಪಾಧ್ಯಾಯ. ಈ ಪ್ರಶ್ನೆ ಕೂಡ ಸೇಮ್ ಬಂದಿತ್ತು ಸ್ನೇಹಿತರೆ ಹಿಂದೆ ಯಾವುದೋ ಒಂದು ಎಕ್ಸಾಮಲ್ಲಿ. ನಮ್ಮ ಉಪಾಧ್ಯಾಯ, ನಮಗೆ ಉಪಾಧ್ಯಾಯ ಅಂತೇಳಿ ಯಾವುದೋ ಒಂದು ಪ್ರಶ್ನೆ ಸೇಮ್ ಬಂದಿತ್ತು. ನೆಕ್ಸ್ಟ್ ಇದಾದ ನಂತರ ದ್ವಿತೀಯ ಸ್ಥಳದಲ್ಲಿ ಚತುರ್ಥಿ ಪಲ್ಲಟ ಹೆಂಗಾಗುತ್ತೆ. ದ್ವಿತೀಯ ಅನ್ನು, ಊರನ್ನು, ಅವನು ಊರಿಗೆ ಸೇರಿದನು, ಅವನು ಊರನ್ನು ಸೇರಿದನು, ಅವನು ಊರಿಗೆ ಸೇರಿದನು. ಮಕ್ಕಳ ಸಂಖ್ಯೆ 30 ಮೀರಿತು, ಮಕ್ಕಳ ಸಂಖ್ಯೆ 30ಕ್ಕೆ ಮೀರಿತು. ಬಂಡಿಯನ್ನು ಹತ್ತಿದನು, ಬಂಡಿಗೆ ಹತ್ತಿದನು. ಏನು ವ್ಯತ್ಯಾಸ ಇಲ್ಲ. ಈ ರೀತಿ ಅರ್ಥ ಕೆಡದಂತೆ ಪಲ್ಲಟ ಆಗೋದೆ ವಿಭಕ್ತಿ ಪಲ್ಲಟ ಅಂತ ಹೇಳ್ತಾರೆ. ಊರನ್ನು ಸೇರಿದನು, ಊರಿಗೆ ಸೇರಿದನು. ಓಕೆನಾ. ಈ ರೀತಿ ಇವೇ ವಿಭಕ್ತಿ ಪಲ್ಲಟ. ಸೇಮ್ ನೋಡಿ ಸ್ನೇಹಿತರೆ, ಈ ಉಪಾಧ್ಯಾಯ ಅನ್ನೋ ಟಾಪಿಕ್ ಕೂಡ ಹಿಂದೆ ಯಾವುದೋ ಒಂದು ಎಕ್ಸಾಮಲ್ಲಿ ಬಂದಿದೆ. ಜೊತೆಗೆ ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು. ಓಕೆನಾ. ನಾನು ಈ ಒಂದು ವಿಡಿಯೋಗಳನ್ನ ಸ್ನೇಹಿತರೆ ನಾನು ಸಾಕಷ್ಟು ಪರೀಕ್ಷೆಗಳನ್ನ ಬರೆದು ಅನಾಲಿಸಿಸ್ ಮಾಡಿ ಯಾವ ರೀತಿ ಕಟ್ಕೊಟ್ರೆ ನಿಮ್ಗೆ ಅನುಕೂಲ ಅಂತೇಳಿ ಅದನ್ನು ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾಗಿ ಯಾಮಾರೋದು ಬೇಡ, ಕೂಲಂಕುಷವಾಗಿ ಓದಿ.
ಯಾಕೆ ಅಂತಂದರೆ ಒಂದೊಂದು ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದನ್ನು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸಲಾಗಿದೆ. ತೀರಿಕೊಂಡವ್ರನ್ನ ಕೈಲಾಸವಾಸಿಯಾದರು ಅಂತ ಹೇಳ್ತೀವಲ್ವಾ, ಕೈಲಾಸ ಸೇರ್ಕೊಂಡ್ಬಿಟ್ನಂತೆ ಕಣೋ ಅಂತೇಳಿ ಅದನ್ನು ಏನಂತ ಕರೀತಾರೆ ಕನ್ನಡ ಭಾಷೆ ಇದರಲ್ಲಿ ಅಂತೇಳಿ, ಅದನ್ನು ಸೌಮ್ಯೋಕ್ತಿನ, ವ್ಯಂಗ್ಯೋಕ್ತಿನ, ವಕ್ರೋಕ್ತಿನ, ಸ್ವಭಾವೋಕ್ತಿನ ಅಂತೇಳಿ ಅದನ್ನು ಸೌಮ್ಯೋಕ್ತಿ ಅಂತೇಳಿ ಕರೀತಾರೆ ಸ್ನೇಹಿತರೆ. ಓಕೆನಾ, ಇದ್ರ ಬಗ್ಗೆ ಇಲ್ಲಿ ನಾವೇನು ವ್ಯಂಗ್ಯ ಮಾಡ್ತಾ ಇಲ್ಲ, ಅವ್ರು ಏನು ವಕ್ರವಾಗಿ ಮಾತಾಡ್ತಿಲ್ಲ, ಅವರ ಸ್ವಭಾವವನ್ನು ಹೇಳ್ತಾ ಇಲ್ಲ. ಹಾಗಾಗಿ ಅದು ಸೌಮ್ಯೋಕ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದಷ್ಟು ವಿಚಾರಗಳಿದ್ದಾವೆ ಸ್ನೇಹಿತರೆ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ವಿಡಿಯೋವನ್ನು ಕಟ್ಕೊಡ್ತೀನಿ, ವ್ಯಂಗ್ಯೋಕ್ತಿ, ವಕ್ರೋಕ್ತಿ ಯಾವ ರೀತಿ ಬರ್ತವೆ ಅಂತೇಳಿ ನೋಡೋಣ. ನೆಕ್ಸ್ಟ್ ಇದಾದ ನಂತರ ಕೃತಿ ಮತ್ತು ಲೇಖಕರಿಗೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸಾಹಿತ್ಯದ ಮೇಲೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಗಿರಿಯ ಕಂದರ ಇದು ಅಂದರೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತೇಳಿ. ಗಿರಿಯ ಕಂದರ ಯಾರ ಕೃತಿ? ಒಳತೋಟಿ ಅಂತಕ್ಕಂಥದ್ದು ಯಾರ ಕೃತಿ? ಕೃಷ್ಣನ ಕೊಳಲು ಯಾರ ಕೃತಿ? ಭೂಮಿಗೀತ ಯಾರ ಕೃತಿ ಅಂತೇಳಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಯಾವುದು ಅಂದರೆ ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗ ಮಾತ್ರ, ಮಿಕ್ಕಿದೆಲ್ಲ ಕೂಡ ರಾಂಗ್ ಇದ್ದಾವೆ. ಹಿಮಗಿರಿಯ ಕಂದರ ಇದು ಗೋಪಾಲಕೃಷ್ಣ ಅಡಿಗಾರ್ ಅವರ ಕೃತಿ. ಒಳತೋಟಿ ಅಂತಕ್ಕಂಥದ್ದು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಕೃತಿ. ಕೃಷ್ಣನ ಕೊಳಲು ಗೋಪಾಲಕೃಷ್ಣ ಅಡಿಗ, ಭೂಮಿಗೀತ ಗೋಪಾಲಕೃಷ್ಣ ಅಡಿಗ, ಇವೆಲ್ಲವೂ ಕೂಡ ಗೋಪಾಲಕೃಷ್ಣ ಅಡಿಗರ್ ಅವರ ಕೃತಿಗಳಾಗಿದ್ದಾವೆ. ಒಳತೋಟಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಕೃತಿಯಾಗಿದೆ. ಹಾಗಾಗಿ ಇದೊಂದು ಮಾತ್ರ ಸರಿಯಾಗಿದೆ, ಮಿಕ್ಕಿದ್ದೆಲ್ಲ ಇಲ್ಲಿ ರಾಂಗ್ ಇದ್ದಾವೆ. ನೆಕ್ಸ್ಟ್ ಇದಾದ ನಂತರ ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ವಾಕ್ಯವನ್ನು ಗುರುತಿಸಬೇಕಾಗತ್ತೆ. ದೇವರು ಲೋಕವನ್ನು ರಕ್ಷಿಸುವನು, ಹುಡುಗರು ಮನೆಯನ್ನು ಸೇರಿದರು, ರವಿಯು ಮರವನ್ನು ಕಡಿದನು, ಕೂಸು ಮಲಗಿತು ಅಂತೇಳಿ. ಓಕೆನಾ, ಏನಿಲ್ಲ, ಇದನ್ನು ಸಕರ್ಮಕ ಅಕರ್ಮಕ ಕೇಳಿದ್ದಾರೆ ಸ್ನೇಹಿತರೆ. ಅದರ ಆಧಾರದ ಮೇಲೆ ಗುರುತಿಸಬೇಕಾಗತ್ತೆ. ಹೊಸದಾಗಿ ಎಕ್ಸಾಮ್ ಬರೆಯುವಂಥವ್ರಿಗೆ ಇದು ಗೊತ್ತಿರೋದಿಲ್ಲ, ಸಕರ್ಮಕ ಅಂದ್ರೇನು, ಅಕರ್ಮಕ ಅಂದ್ರೇನು ಅಂತೇಳಿ. ಇಲ್ಲಿ ಕೂಸು ಮಲಗಿತ್ತು ಅಂತಕ್ಕಂಥ ಅಕರ್ಮಕ ಆಗಿರುತ್ತೆ. ಯಾವ ಪದದಲ್ಲಿ ಸಕರ್ಮಕ ಅಂತಂದರೆ ಅಕರ್ಮಕಗಳಿಗೆ ಇಸು ಪ್ರತ್ಯಯ ಸೇರಿದರೆ ಅದು ಸಕರ್ಮಕ ಆಗುತ್ತೆ. ಓಕೆನಾ, ಇಲ್ಲಿ ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ನೋಡಿ, ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸಕರ್ಮಕ ಧಾತುಗಳೆಂದರೆ ಕರ್ಮಪದದ ಅಪೇಕ್ಷೆ ಇರುವ ಧಾತುಗಳು. ಸಕರ್ಮಕ ಅಂದರೆ ನೋಡಿ, ಇಲ್ಲಿ ದೇವರು ಲೋಕವನ್ನು ರಕ್ಷಿಸುವನು, ದೇವರು ಕರ್ತೃ, ಲೋಕವನ್ನು ಕರ್ಮ, ರಕ್ಷಿಸುವನು ಕ್ರಿಯಾಪದ, ಈ ರೀತಿ ಮೂರೂ ಪದಗಳಿದ್ದರೆ ಅದು ಸಕರ್ಮಕ. ಇಲ್ಲಿ ಕೂಸು ಮಲಗಿತು, ಇಲ್ಲೇನಾಗಿದೆ, ಕರ್ಮಪದ ಇಲ್ಲ, ಹಾಗಾಗಿ ಇದು ಅಕರ್ಮಕ ಅಷ್ಟೇ. ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ಕ್ರಿಯಾಪದ ಉತ್ತರ ಕೊಡಬೇಕು. ನೋಡಿ, ಯಾರನ್ನು ರಕ್ಷಿಸುವನು, ಏನನ್ನು ರಕ್ಷಿಸುವನು, ಯಾರನ್ನು ಕಡಿದನು, ಏನನ್ನು ಕಡಿದನು, ಯಾರನ್ನು ಸೇರಿದನು, ಏನನ್ನು ಸೇರಿದನು, ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾವೆ. ಏನನ್ನು ಮಲಗಿತು, ಯಾರನ್ನು ಮಲಗಿತು ಅನ್ನೋ ಪ್ರಶ್ನೆಗೆ ಈ ನಾಲ್ಕನೇದು ಉತ್ತರ ಕೊಡೋದಿಲ್ಲ, ಅದೇ ಅಕರ್ಮಕ. ಏನನ್ನು ಯಾರನ್ನು ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅದು ಸಕರ್ಮಕ, ಇಲ್ಲ ಅಂದರೆ ಅದು ಅಕರ್ಮಕ. ತಿನ್ನು, ತಿನ್ನು ಪ್ಲಸ್ ಇಸು, ತಿನ್ನಿಸು, ಬರೆ ಪ್ಲಸ್ ಇಸು, ಬರೆಯಿಸು, ಇಸು ಪ್ರತ್ಯಯ ಸೇರಿಸ್ಬೇಕು ಅಂತ ಹೇಳಿದ್ದೀವಿ. ನೋಡ್ಕೊಂಬಿಡಿ, ಯಾವ ಪ್ರತ್ಯಯ ಸೇರಿಸ್ಬೇಕು ಅಕರ್ಮಕ ಧಾತುಗಳಿಗೆ ಸಕರ್ಮಕ ಆಗಬೇಕಾದ್ರೆ ಅಂತ ಕೇಳ್ತಾರೆ, ಹಿಂದೆ ಕೇಳಿದ್ದಾರೆ ಆಲ್ರೆಡಿ ಕೂಡ. ಹಾಗಾಗಿ ಆಡು ಪ್ಲಸ್ ಇಸು, ಆಡಿಸು, ಈ ರೀತಿ. ಓಕೆನಾ, ಇನ್ನು ಅಳಗ ನಡೆದು ನೋಡ್ಕೊಳ್ಳಿ, ವೈನ್, ಸೈನ್, ತರ್, ಕೊಯ್ನ್ ಅಂತೇಳಿ. ಇನ್ನು ಕರ್ತೃಕರ್ಮ ಕ್ರಿಯಾಪದ ಇರುವಂಥದ್ದೇ ಸಕರ್ಮಕ. ಇನ್ನು ಅಕರ್ಮಕ ಅಂದರೆ ಏನನ್ನು ಯಾರನ್ನು ಎಂಬ ಪದ ಕ್ರಿಯೆ ಪ್ರಶ್ನೆಗೆ ಕ್ರಿಯಾಪದ ಉತ್ತರ ಕೊಡಲಿಲ್ಲ ಅಂದ್ರೆ ಅದು ಏನಾಗಿರುತ್ತೆ, ಅಕರ್ಮಕ ಆಗಿರ್ತದೆ. ಅಕರ್ಮಕ ಧಾತುಗಳೆಂದರೆ ಕರ್ಮಪದದ ಅಪೇಕ್ಷೆ ಇಲ್ಲದ ಧಾತು ಅಂತ ಆಗಿರುತ್ತೆ. ಇಲ್ಲಿ ಮಲಗು, ಇದೇ ಸೇಮ್ ಪ್ರಶ್ನೆ ಹಿಂದಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಂದಿದ್ದಾವೆ ಸ್ನೇಹಿತರೆ. ಏನನ್ನು ಮಲಗು, ಯಾರನ್ನು ಮಲಗು ಉತ್ತರ ಕೊಡೋದಿಲ್ಲ. ಓಡು, ಏನನ್ನು ಓಡು, ಯಾರನ್ನು ಓಡು ಅಂತೇಳಿ ಈ ರೀತಿ ಬರುತ್ತೆ. ಇಲ್ಲಿ ಕರ್ತೃಪದ ಮತ್ತು ಕ್ರಿಯಾಪದ ಇರುತ್ತೆ. ಇದು ಕೂಡ ಸೇಮ್ ಯಥಾವತ್ತು ಆಗಿ ಇಳಿಸಿದ್ದಾರೆ ಸ್ನೇಹಿತರೆ. ಕೂಸು ಮಲಗಿತ್ತು ಸೇಮ್ ನಮ್ಮನ್ನು ಹೇಳಿದ್ದೀನಿ, ಇಲ್ಲಿ ನಾನು ಎಡಿಟ್ ಮಾಡಿ ಕೊಟ್ಟಿಲ್ಲ ಈ ಒಂದು ವಿಡಿಯೋದಲ್ಲಿ. ನೀವು ನಮ್ಮ ಸಕರ್ಮಕ ಅಕರ್ಮಕ ಒಂದು ವಿಡಿಯೋವನ್ನು ನೋಡಿ, ಅಥವಾ ನಮ್ಮ ಸಂಪೂರ್ಣ ವ್ಯಾಕರಣ ಅಲ್ಲಿ ವಿಡಿಯೋನ ನೋಡಿ, ಕ್ರಿಯಾಪದಗಳಿಗೆ ಸಂಬಂಧಪಟ್ಟಾಗೆ ನಿಮಗೆ ಮಾಹಿತಿ ಸಿಗುತ್ತೆ. ಕೂಸು ಮಲಗಿತು, ಕೃಷ್ಣನು ಓಡಿದನು, ಆಕಾಶ ಹೊಳೆಯುತ್ತದೆ, ಅಕ್ಕ ಬರೆದನು, ಇಲ್ಲಿ ಕರ್ಮಪದದ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಇವೆಲ್ಲ ಅಕರ್ಮಕಗಳಾಗಿದ್ದಾವೆ. ನೆಕ್ಸ್ಟ್ ಇದಾದ ನಂತರ ವಿಭಕ್ತಿ ಪ್ರತ್ಯಯಗಳನ್ನ ನೋಡೋಣ. ಇದರಲ್ಲಿ ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಥಮ ಕರ್ತಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ. ಓಕೆನಾ, ಇಲ್ಲಿ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಪ್ರಥಮ ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತೇಳಿ ಇವಿಷ್ಟು ಪ್ರಶ್ನೆಗಳು. ಹೇಳೋದೇ ಮತ್ತೇನು ಅವಶ್ಯಕತೆ ಇಲ್ಲ, ನೋಡಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಇಷ್ಟು ಪ್ರಶ್ನೆಗಳು ನಮ್ಮರಿಂದ ಕವರ್ ಆಗಿದ್ದಾವೆ ಅಂತೇಳಿ. ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಯಾವ ಅಲಂಕಾರ ಅಂತೇಳಿ ಇದನ್ನು ಕೂಡ ಯಥಾವತ್ತಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ದೃಷ್ಟಾಂತ ಅಲಂಕಾರ ಆಗುತ್ತೆ. ಹೇಳ್ಬಿಟ್ಟಿದ್ದೀನಿ, ಎರಡು ಬೇರೆ ಬೇರೆ ವಾಕ್ಯಗಳು ಅಥವಾ ಸಂಗತಿಗಳು ಅರ್ಥ ಸಾದೃಶ್ಯದಿಂದ ಒಂದನ್ನೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದಾರೆ, ಅದು ದೃಷ್ಟಾಂತ ಅಲಂಕಾರ. ಸೇಮ್ ಏನಿದೆ ಸೆಂಟೆನ್ಸ್ ಅದನ್ನೇ ಕೊಟ್ಟಿದ್ದಾರೆ. ಅರ್ಥ ಸಾದೃಶ್ಯದಿಂದ ಒಂದನ್ನೊಂದು ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬದಂತೆ ಭಾವ ತೋರುವ ಅಲಂಕಾರ ಏನಾಗಿರುತ್ತೆ, ದೃಷ್ಟಾಂತ ಅಲಂಕಾರ ಅಂತೆ. ಉದಾಹರಣೆಗೆ ಒಂಥರ ಗಾದೆ ಥರ ಬರ್ತವೆ ಸ್ನೇಹಿತರೆ. ಊರು ಉಪಕಾರ ಅರಿಯೋದು, ಎಣ ಶೃಂಗಾರ ಅರಿಯೋದು,
ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು. ಇವೇ ದೃಷ್ಟಾಂತ ಅಲಂಕಾರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಲ್ಲಿ ಒಂದು ಪಯೋಮನ್ನು ಕೂಡ ಕೊಟ್ಬಿಟ್ಟಿದ್ದೀನಿ, ಇನ್ ಕೇಸ್ ಏನಾದರೂ ಈ ಥರ ಮುಂದಿನ ಎಕ್ಸಾಮಲ್ಲಿ ಕೇಳಬಹುದಾ ಅಂತೇಳಿ. ಹಾಗಾಗಿ ತುಂಬ ಅಡ್ವಾನ್ಸ್ಡ್ ವಿಡಿಯೋಗಳನ್ನ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ ನಾನು. ನೋಡಿ, ನಿಮಗೆ ಅಲಂಕಾರ ಅಂತಕ್ಕಂಥ ಪ್ರತ್ಯೇಕ ವಿಡಿಯೋ ಇದೆ, ಸಂಪೂರ್ಣ ವ್ಯಾಕರಣದಲ್ಲಿ ಇದು ನಿಮಗೆ ಸಿಗೋದಿಲ್ಲ. ಅಲಂಕಾರ ಅಂತಕ್ಕಂಥ ಅನಂತ ಜ್ಞಾನಧಾರೆ ಅಲಂಕಾರ ಅಂತ ಟೈಪ್ ಮಾಡಿ ನೀವು ವಿಡಿಯೋ ಓಪನ್ ಆಗುತ್ತೆ. ಬೇಕಂದರೆ ನೀವು ವಾಟ್ಸಾಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿಂದ ಕೇಳಿದ್ರೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತೇವೆ. ಇವಾಗ ಆಲ್ರೆಡಿ ಇರೋರು ಅದನ್ನೆಲ್ಲ ನೋಡಿದ್ದೀರಾ, ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತೇಳಿ. ನಿಂದಿಸುವರ್ ದುರ್ಜನರ್ ಎಂಬೊಂದು ಭಯಂ ಪೆತ್ತು ಸುಖವಿ ರಚಿಸನೆ ಕೃತಿಯಂ ಅಂತೇಳಿ ಇದು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಟೈಮ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸಂಧಿ ಕಾರ್ಯವಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದನ್ನು ಕೂಡ ವಿವರಣೆ ಮಾಡಿ ಕೊಟ್ಟಿದ್ದೀನಿ ನಾನು. ಇದರಲ್ಲಿ ಜಸ್ವ ಸಂಧಿ ಏನಾಗುತ್ತೆ, ಆದೇಶ ಸಂಧಿಗೆ ಹೋಲಿಕೆ ಆಗುತ್ತೆ. ಓಕೆನಾ. ಏನು ಜಸ್ವ ಸಂಧಿ ಅಂದರೆ ಪೂರ್ವ ಪದದ ಕೊನೆಯ ವರ್ಣಗಳಾದ ಕಚಡ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬಂದರೆ ಅದು ಜಸ್ವ ಸಂಧಿ ಆಗುತ್ತೆ. ಎಲ್ಲಿ? ಪೂರ್ವ ಪದದ ಕೊನೆಯಲ್ಲಿ. ಓಕೆನಾ. ನೋಡಿ, ವಾಕ್ ಅನ್ನೋದು ಪೂರ್ವ ಪದ, ದೇವಿ ಅಂತಕ್ಕಂಥದ್ದು ಉತ್ತರ ಪದ ಆಗುತ್ತೆ. ಇಲ್ಲಿ ವಾಕ್ ಅಂತಂದು ಕ ಹೋಗಿ ಏನಾಗಿದೆ, ಗ ಬಂದಿದೆ. ಇಲ್ಲಿನ ಕಚಡ ತಪಗಳಿಗೆ ಗಜಡ ದಪಗಳು ಆದೇಶವಾಗ್ತಾ ಹೋಗ್ತವೆ. ಇವೆಲ್ಲ ಆಲ್ರೆಡಿ ಸಂಸ್ಕೃತ ಸಂಧಿಗಳ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೇಮ್ ಇದೇ ವಿಚಾರ ಅಲ್ಲಿದೆ, ನೀವು ನೋಡ್ಕೊಳ್ಳಿ. ಇನ್ನು ಆದೇಶ ಸಂಧಿ ಅಂತ ಅಂದರೆ ಉತ್ತರ ಪದದಲ್ಲಿ ಬರುವ ಕಚಡ ತಪಗಳಿಗೆ, ನೋಡಿ ಇದು ಪೂರ್ವ ಪದದ ಕೊನೆಯಲ್ಲಿ ಬರುವ ಕಚಡ ತಪಗಳಿಗೆ ಆದರೆ ಕಚಡ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬಂದರೆ ಜಸ್ವ ಸಂಧಿನಲ್ಲಿ. ಆದೇಶ ಸಂಧಿನಲ್ಲಿ ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರದ ಸ್ಥಳದಲ್ಲಿ ಅಲ್ಲಿ ಬರ್ತಕ್ಕಂಥ ಕಚಡ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬರುವಂಥದ್ದು. ನೋಡಿ, ಇಲ್ಲಿ ಕಲರ್ ಮಾಡ್ಕೊಳ್ಳಿ ಕೊಟ್ಟಿದ್ದೀನಿ. ಹುಲ್ಲು ಪ್ಲಸ್ ಕಾವಲು, ಹುಲ್ಲು ಗಾವಲು, ಕ ಹೋಗಿ ಕ ಬಂದಿದೆ. ಎಲ್ಲಿ? ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ. ಓಕೆನಾ. ಅಚ್ ಜ ಆಗಿದೆ, ಷಟ್ ಷಡ ಆಗಿದೆ. ಓಕೆನಾ. ಚಿತ್ ಚಿದ ಆಗಿದೆ. ಓಕೆನಾ. ಈಗ ಅಪ್ ಅಬ್ಜ, ಅಪ್ ಪ್ಲಸ್ ದಿ ಅಬ್ದಿ, ಕುಪ್ ಪ್ಲಸ್ ಜ ಕುಬ್ಜ. ಇವು ನೋಡ್ಕೊಳ್ತಾ ಹೋಗಿ. ಅಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ನಿಮಗೆ ಒಂದಷ್ಟು ಮಾಹಿತಿ ನಿಮ್ಗೆ ಒಂದೇ ಕಡೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇವನ್ನ ಅಲ್ಲಿ ಹಾಕ್ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೀನಿ ಸ್ನೇಹಿತರೆ. ಗೊತ್ತಿರೋರಿಗೂ ಅರ್ಥ ಮಾಡ್ಕೊಂಡಿರೋರು ನೋಡ್ಕೊಳ್ಳಿ. ನಮ್ಮ ಪೂರ್ಣ ಅರ್ಥ ಆಗಿಲ್ಲ ಅಂದ್ರೆ ಸವಿಸ್ತಾರವಾಗಿ ವಿವರಿಸಿದ್ದೀನಿ ಅಲ್ಲಿ ನೋಡಿ ಅಂತ ಹೇಳ್ತಾ. ವಿಚ್ಛತಿ ಪದದ ಅರ್ಥ ಏನು ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಬಿರುಕು ಅಂತೇಳಿ. ಇನ್ನು ನಿರ್ಜನ ಅಂದರೆ ಜನ ಇಲ್ಲದಿರೋದು, ಸಂಶಯ ಅಂದರೆ ಸಂದೇಹ, ಡೌಟ್, ಸಮೂಹ ಅಂದರೆ ಗುಂಪು ಅಂತೇಳಿ. ನೆಕ್ಸ್ಟ್, ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು. ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿಯ ಅನುಭವದ ವಿರುದ್ಧಾರ್ಥಕ ಪದ ಆಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಅನುಭವ, ಅನನುಭವ, ಅನಾನುಭವ ಅಲ್ಲ, ವ್ಯಾಕರಣ ಶುದ್ಧ ರೂಪ ಅಂತಲೂ ಕೂಡ ಕರಿತೀವಿ. ಅನಾನುಭವ ಇಂತರ ಅನ್ನೋದಿಲ್ಲ, ಅನನುಭವ, ಅನುಭವಿ, ಅನನುಭವಿ ಅಂತೇಳಿ ಕರಿತೀವಿ. ಈ ವಿಚಾರವನ್ನು ಕೂಡ ನೋಡ್ಕೊಳ್ಳಿ ಶುದ್ಧ ರೂಪ ಅಶುದ್ಧ ರೂಪದಲ್ಲಿ. ನೆಕ್ಸ್ಟು ಇದು ಶಿವಮೊಗ್ಗದಲ್ಲಿ 1943ರಲ್ಲಿ ನಡೆದಂಥ, ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಡೆದಂಥ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ, ಭಾರತದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ದ.ರಾ. ಬೇಂದ್ರೆಯವರು. ಈ ಟಾಪಿಕ್ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ನೋಡಿ, ದ.ರಾ. ಬೇಂದ್ರೆಯವರ ಮೇಲೆ 2 ಪ್ರಶ್ನೆಗಳು ಕವರ್ ಆಗಿದ್ದಾವೆ. ನಮ್ಮ ವಿಡಿಯೋ ನೋಡಿದರೆ ಲಾಸ್ಟ್ ಇಯರಲ್ಲಿ 2 ಪ್ರಶ್ನೆಗಳು ಅವ್ರಿಗೆ, ಯಾರು 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ನೀವು ಜಾಬ್ ಕಳ್ಕೊಂಡಿರ್ತೀರಿ ಅವ್ರಿಗೆ ಇದು ಅನುಭವ ಗೊತ್ತಾಗುತ್ತೆ. ಸೇಮ್ ನಮ್ಮ ದ.ರಾ. ಬೇಂದ್ರೆ ವಿಡಿಯೋವನ್ನು ನೋಡಿದರೆ ನಿಮ್ಗೆ ಏನಾಗೋದು, 2 ಮಾರ್ಕ್ಸು ಸಿಗೋದು. ಹೇಳಿದ್ದೀನಿ ಯಾವ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತಲೂ ಕೂಡ ಹೇಳಿದ್ದೀನಿ, ನೋಡ್ಕೊಳ್ಳಿ. ಅರ್ಥಕ್ಕೆ ಅನುಗುಣವಾಗಿ ಹೊಂದಿಸಿ ಬರೀರಿ ಅಂತೇಳಿ ನೋಡಿ, ಪದಗಳ ಅರ್ಥದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಅಡಿ ಅಂದರೆ ಪಾದ ಅಂತೇಳಿ, ಕಿಂಕರ ಅಂತಂದರೆ ಸೇವಕ ಅಂತೇಳಿ, ಧನುಜ ರಾಕ್ಷಸ, ರಿಪು ಅಂದರೆ ಶತ್ರು. ನೋಡಿ, ಅಡಿ ರಿಪು ಎಲ್ಲಿದ್ದಾವೆ ಈ ಪದಗಳು ಅಂತಂದರೆ ನಮ್ಗೆ 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಈ 2 ಪದಗಳ ಮೀನಿಂಗ್ ಸಿಗುತ್ತೆ ಸ್ನೇಹಿತರೆ. 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಕನ್ನಡದಲ್ಲಿ ಭಾಗ 2ನಲ್ಲಿ ವೀರ ಅಭಿಮನ್ಯು ಅಂತೇಳಿ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ ನಿಮಗೆ ಏನಾಗುತ್ತೆ, ಈ ವಿಚಾರಗಳು ಸಿಗುತ್ತೆ. ಹಾಗಾಗಿ ಎಲ್ಲಿ ಓದಬೇಕು, ಹೇಗೆ ಓದಬೇಕು ಅಂತ ಕೇಳಿದ್ರೆ ಅದನ್ನು ಹೇಳೋಕ್ಕಾಗೋದಿಲ್ಲ, ಪ್ರಶ್ನೆ ಎಲ್ಲಿಂದ ತೆಗಿತಾರೆ ಅಂತೇಳಿ. ಎಲ್ಲವನ್ನ ಕೂಡ ನೀವು ಓದಬೇಕಾಗುತ್ತೆ, ಕೂತ್ಕೊಂಡು ತಾಳ್ಮೆಯಿಂದ ಓದಿ. ನೆಕ್ಸ್ಟು ನುಡಿಗಟ್ಟುಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 700 ನುಡಿಗಟ್ಟುಗಳನ್ನ ಸ್ನೇಹಿತರೆ ಒಂದು ಕಡೆ ಕಟ್ಕೊಟ್ಟಿದ್ದೀನಿ. ಓಕೆನಾ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಇಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಸೇರಿಸಿದ್ದೀನಿ. ನೆಕ್ಸ್ಟ್, ಎಡವಿದ ಕಡ್ಡಿ ಎತ್ತದವ, ಎಂಜಲು ಗೈಯಲ್ಲಿ ಕೈಯ ಒಡ್ಡುವ ಅಂತೇಳಿ, ಎಮ್ಮೆ ತಮ್ಮಣ್ಣ, 7 ಕೆರೆ ನೀರು ಕುಡಿದವ, ಹೀಗೆ ಕೊಟ್ಟಿದ್ದಾರೆ. ಇಲ್ಲಿ ಎಡವಿದ ಕಡ್ಡಿ ಎತ್ತದವ ಅಂದರೆ ಸೋಮಾರಿ ಅಂತ ಹೇಳಿ, ಎಂಜಲಿ ಕೈಯಲ್ಲಿ ಕಾಗೆ ಓಡಿಸುವ ಅಂದರೆ ಜಿಪುಣ, ಎಮ್ಮೆ ತಮ್ಮಣ್ಣ ಅಂದರೆ ಸೋಮಾರಿ, ಇಲ್ಲಿ ಕಲರ್ ಹಾಕೋದು ಮರ್ತ್ಬಿಟ್ಟಿದ್ದೀನಿ, ಸೋಮಾರಿ, 7 ಕೆರೆ ನೀರು ಕುಡಿದವ ಅಂತಂದರೆ ಅನುಭವಿ ಅಂತೇಳಿ. ಓಕೆನಾ. ಸಾರಿ, ಬಂತು ನೋಡಿ. ಎಡವಿ ಬಿದ್ದ ಕಡ್ಡಿ ಎತ್ತದವ ಅಂದರೆ ಸೋಮಾರಿ, ಎಂಜಲಿಗೆ ಕೈಯೊಡ್ಡುವವ ಅಂತಂದರೆ ಜಿಪುಣ, ಎಮ್ಮೆ ತಮ್ಮಣ್ಣ ಅಂದರೆ ಮಂದಬುದ್ಧಿಯವ ಅಂತೇಳಿ, 7 ಕೆರೆ ನೀರು ಕುಡಿದವ ಅಂದರೆ ಅನುಭವಿ ಅಂತೇಳಿ. ಓಕೆನಾ. ಸಾರಿ, ನನಗೆ ಕನ್ಫ್ಯೂಸ್ ಮಾಡಿಕೊಂಡೆ. ಎಡವಿ ಇದ ಕಡ್ಡಿ ಎತ್ತದವ ಸೋಮಾರಿ, ಎಂಜಲಿಗೆ ಕೈಯೊಡ್ಡುವವ ಜಿಪುಣ, ಎಮ್ಮೆ ತಮ್ಮಣ್ಣ ಮಂದಬುದ್ಧಿಯವ, 7 ಕೆರೆ ನೀರು ಕುಡಿಯುವ
ಕುಡಿದವ ಅನುಭವಿ ಅಂತೇಳಿ ಸುಮಾರು 700 ನುಡಿಗಟ್ಟುಗಳು ಸ್ನೇಹಿತರೆ ಒಂದೇ ಕಡೆ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ, ಅಲ್ಲಿ ನೋಡಿ. ನೆಕ್ಸ್ಟ್ ಇದಾದ ನಂತರ ವಾಕ್ಯವನ್ನು ಅರ್ಥಪೂರ್ಣವಾಗಿ ಬರೆಯೋದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಸಮಸ್ತ ಲೋಕಗಳನ್ನು ಮಹಾಶಕ್ತನಾದ ದೇವರು ಕಾಪಾಡುವನು ಪ್ರೀತಿಯಿಂದ ಅಂತೇಳಿ. ಇದನ್ನು ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಅಂತೇಳಿ ಅದನ್ನು ಅರ್ಥಪೂರ್ಣ ಕರ್ತೃ ಕರ್ಮ ಕ್ರಿಯಾಪದವನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈ ಆಧಾರದ ಮೇಲಿನ ವಾಕ್ಯಗಳನ್ನ ಜೋಡಿಸಬೇಕಾಗತ್ತೆ ಈ ಒಂದು ವಿಚಾರ. ನೆಕ್ಸ್ಟ್ ಇದಾದ ನಂತರ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ತತ್ಸಮ ತದ್ಭವಕ್ಕೆ ಸಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಣ್ಣುರಿ ತತ್ಪುರುಷ ಸಮಾಸನ, ಕೈಕಾಲು ಕರ್ಮಧಾರೆಯ ಸಮಾಸ, ಹಣಹಣಿ ಭೌರ್ವಿ ಸಮಾಸ, ತುದಿನಾಲಿಕೆ ದ್ವಿಗು ಸಮಾಸ ಅಂತೇಳಿ ಇಲ್ಲಿ ಎ ಮತ್ತು ಸಿ ಸರಿಯಾಗಿದ್ದಾವೆ. ಕಣ್ಣುರಿ ತತ್ಪುರುಷ ಸಮಾಸ ಆಗಿದೆ, ಇದು ಎಲ್ಲವನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಣ್ಣಿನ ಪ್ಲಸ್ ಉರಿ ಕಣ್ಣುರಿ, ಇದು ಷಷ್ಠಿ ತತ್ಪುರುಷ ಸಮಾಸ ಆಗುತ್ತೆ ಸ್ನೇಹಿತರೆ, ಓಕೆನಾ. ಕೈಯು ಪ್ಲಸ್ ಕಾಲು ಕೈಕಾಲು ದ್ವಂದ್ವ ಸಮಾಸ ಆಗುತ್ತೆ. ಕೈ ಇಂಪಾರ್ಟೆಂಟಾ ಕಾಲು ಇಂಪಾರ್ಟೆಂಟಾ ಉಭಯ ಪದ ಅರ್ಥ ಪ್ರಧಾನ ಸಮಾಸ ಆಗಿರುತ್ತೆ. ಹಣಹಣಿ ಜಗಳದ ಅರ್ಥವನ್ನು ನೀಡುತ್ತದೆ. ಹಣಹಣಿ ಅಂತಂದರೆ ಓಕೆನಾ, ನಾನಾ ನೀನ ನೋಡದ ಬಾ ಅಂತೀವಲ್ಲ ಹಾಗೆ ಅದು ಹಣಹಣಿ ಜಗಳದ ಅರ್ಥವನ್ನು ಕೊಡುತ್ತೆ, ಆದರೆ ಪದದ ಅರ್ಥ ಬೇರೊಂದು ಅರ್ಥವನ್ನು ಕೊಡೋದ್ರಿಂದ ಏನಾಗಿದೆ ಅದು ಭೂರ್ವಿ ಸಮಾಸ ಆಗುತ್ತೆ. ನಾಲಿಗೆಯ ಪ್ಲಸ್ ತುದಿ ತುದಿ ನಾಲಿಗೆ, ಇದು ಅಂಶಿ ಸಮಾಸ ಆಗುತ್ತೆ, ಅಂದರೆ ಉಲ್ಟಂಪಲ್ಟ ಅಂತ ಹೇಳ್ತೀವಿ, ಅಂಶಿ ಅಂಶ ಭಾವ ಅಂತೇಳಿ. ನೆಕ್ಸ್ಟು ಇದಿಷ್ಟು ಕೂಡ ಈ ಒಂದು ಸಮಾಸ ಸೇಮ್ ಹೇಳಿದ್ದೀನಿ ಸ್ನೇಹಿತರೆ, ಇವೆಲ್ಲವೂ ಕೂಡ ಇದ್ದಾವೆ ನೋಡಿ ಸಮಾಸ ಅನ್ನೋ ಟಾಪಿಕಲ್ಲಿ ಕೂಡ. ಈ ಕೆಳಗೆ ನೀಡಲಾಗಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಯನ್ನು ಹಾಕಿ ಅಂತೇಳಿ ಲೇಖನ ಚಿಹ್ನೆ ಮೇಲೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಹಾಗಾಗಿ ಓಹೋ ಓಹೋ ಆದಮೇಲೆ ಆಶ್ಚರ್ಯ ಆಗಬೇಕಾಗುತ್ತೆ. ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ದೇವತೆ ಅಬ್ಬರಿಸಿದಳು ಅಂಥೇಳಿ. ಅಂದರೆ ಇದು ಬರೋವಂಥದ್ದು ಎದೆಗೆ ಬಿದ್ದ ಅಕ್ಷರ ಅಂತ ಮೇ ಬಿ 10th ಒಂದು ಪಾಠ ಇದೆ ಅನಿಸುತ್ತೆ, ಲೇಖಕರ ಹೆಸರು ಮರ್ತೆ ನಾನು. ಅವರ ಪಾಠದಿಂದ ಎದೆಗೆ ಬಿದ್ದ ಅಕ್ಷರ ಅಂತೇಳಿ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇವತ್ತೆಲ್ಲ ನಾಳೆ ಫಲ ಕೊಡುತ್ತೆ ಅಂತೇಳಿ ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಹಾಗಾಗಿ ಆ ದೇವತೆ ಹೇಳುವಂಥದ್ದು ಓಹೋ ನನಗೆ ಗುಡಿ ಕಟ್ತಾ ಇದ್ದೀರೋ ಪ್ರಶ್ನೆ ಆಗಿತ್ತು, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಹೇಳಿ ಇದೆ. ಮನೆ ಉಂಟಾ ಅನ್ನೋದು ಕೂಡ ಆಶ್ಚರ್ಯ ಆಗ್ಬೋದಾಗಿತ್ತು, ಬಟ್ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನನ್ನ ಮಕ್ಕಳ ಪ್ರಶ್ನೆ ಆಗುತ್ತೆ ಎಂದು ದೇವತೆ ಅಬ್ಬರಿಸಿದಳು, ಒಂದು ಫುಲ್ ಸ್ಟಾಪ್, ಓಕೆನಾ. ಇದಿಷ್ಟು ಕೂಡ ಏನಾಗಿರುತ್ತೆ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ, ಇಷ್ಟು ವಿಚಾರಗಳು. ಹಾಗಾಗಿ ನೀವು ಯಾವುದೂ ಕೂಡ ಕನ್ಫ್ಯೂಸ್ ಆಗೋದು ಬೇಡ, ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿ, ಜೊತೆಗೆ ಅನಾಲಿಸಿಸನ್ನು ಮಾಡಿ. ವಿಚಾರವನ್ನು ನೀವು ಒಂದು ಸಲ ಓದಿದ್ರೆ ಯಾವುದೇ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳೋದಿಲ್ಲ, ಕನಿಷ್ಠ 2-3 ಸಲವನ್ನು ಓದಿ. ತುಂಬ ಗಾಬರಿ ಆಗೋದು ಬೇಡ. ನಾನು ನೋಡಿದ ಮಟ್ಟಿಗೆ ಒಂದು ಸ್ವಲ್ಪ ಯಾರು ಇಂಗ್ಲೀಷು, ಕಂಪ್ಯೂಟರು ಮತ್ತು ಕನ್ನಡ ವ್ಯಾಕರಣ, GK ಈ ಒಂದಿಷ್ಟು ವಿಚಾರಗಳಲ್ಲಿ ಚೆನ್ನಾಗಿ ಅಪ್ಡೇಟ್ ಆದರೆ, ಜೊತೆಗೆ ಪಂಚಾಯಿತಿಯ ಒಂದಷ್ಟು ಅಮೆಂಡ್ಮೆಂಟ್ಗಳು, ವಿಧಿಗಳು, ಅನುಚ್ಛೇದಗಳು, ಇವುಗಳ ಮೇಲೆ ಒಂದಷ್ಟು ವಿಚಾರವನ್ನು ತಗೊಂಡ್ರೆ ತುಂಬ ಕಷ್ಟ ಏನಿಲ್ಲ, ಇರೋದಿಲ್ಲ ಅನ್ಕೊತೀನಿ ನಾನು. ವಿಲೇಜ್ ಅಕೌಂಟೆಂಟ್ ಪೇಪರು ಹಾಗೆ ತುಂಬ ಕೂಡ ಈಸಿಯಾಗಿ ಫೇಸ್ ಮಾಡ್ಬೋದು. ಎಲ್ಲರೂ ಕೂಡ ಭರವಸೆಯಿಂದ ಇರಿ, ಯಾವಾಗಲೂ ಕೂಡ ನೆಗೆಟಿವ್ ಥಾಟ್ ಬೇಡ. ನಾನು ಕೂಡ ಪರೀಕ್ಷೆಯನ್ನು ಪಾಸ್ ಮಾಡಬಲ್ಲೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅಂದ್ಕೊಳ್ತಾ ಇರಿ, ಅದು ಸಾಕಾರ ಆಗುತ್ತೆ. ಜೊತೆಗೆ ಏನಾಗಬೇಕು, ನೀವು ಓದಬೇಕಾಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಾಗೆ ನೀವೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ನಮ್ಮ GPSTR, HSTR ಮತ್ತು TET ಎಲ್ಲ ವಿಡಿಯೋಗಳನ್ನ ಕಟ್ಕೊಟ್ಟಿದ್ದೀನಿ, ಸುಮ್ಮನೆ ನೋಡಿ. ನೀವು ತುಂಬ ಪ್ರಶ್ನೆಗಳನ್ನ ಎಲ್ಲೆಲ್ಲಿಂದ ತೆಗಿತಾರೋ ಅಂತ ಗಾಬರಿಯಾಗಿ ಓದೋದಕ್ಕಿಂತ ನೀವೇನು ಮಾಡಿ ಅಂತಂತಂದರೆ ನಮ್ಮ ವಿಡಿಯೋಗಳಿದ್ದಾವೆ ಸ್ನೇಹಿತರೆ, TETಗೆ ಸಂಬಂಧಪಟ್ಟಿದ್ದು, ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವಿಡಿಯೋಗಳಿದ್ದಾವೆ, ಅಲ್ಲಿ ನೋಡಿ. ಇನ್ನು ಇತ್ತೀಚೆಗೆ ಹೇಳ್ತಾ ಇದ್ದೆ ಈ ಮುದ್ರಾ ಯೋಜನೆ, GKಗೆ ಸಂಬಂಧಪಟ್ಟ ಹಾಗೆ ಮುದ್ರಾ ಯೋಜನೆ, ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಇದು ವಿಧಿಗಳಿಗೆ ಸಂಬಂಧಪಟ್ಟ ಹಾಗೆ, ಪಂಚಾಯತಿನಲ್ಲಿ ಯಾವ್ಯಾವ ವಿಧಿಗಳು ಬರ್ತವೆ ಅಂತ ನಮ್ಮ GPSTR ರಾಜ್ಯಶಾಸ್ತ್ರ ವಿಡಿಯೋದಲ್ಲಿ ಅದಕ್ಕೆ ಮಾಹಿತಿ ಇದೆ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಒಂದಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅವೆಲ್ಲ ವಿಡಿಯೋಗಳನ್ನ ನೋಡಿ. ಏನೋ 1 ಅವರ್ ನೋಡ್ಬೋದು ಅಷ್ಟೇ, ನೀವು ಜಾಸ್ತಿ ಏನಿರೋದಿಲ್ಲ. 1 ಅವರ್ ನೋಡಿದ್ದೆ ಆದರೆ ನಿಮ್ಗೆ ತುಂಬ ಜ್ಞಾನ ಸಿಗುತ್ತೆ ಸ್ನೇಹಿತರೆ. ಏನಂತಂದರೆ ಸಾಕಷ್ಟು ಪ್ರಶ್ನೆಗಳನ್ನು ನಮ್ಮ ಈ ಶಿಕ್ಷಕರ ನೇಮಕಾತಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಳವಡಿಸಿರೋದ್ರಿಂದ ನೀವು ಇಡೀ ಚಿತ್ರಣವನ್ನು ಏನು ಮಾಡ್ಬೋದಾಗಿದೆ, ಒಂದು ಗಂಟೆನಲ್ಲಿ ತಿಳ್ಕೊಳ್ಬೋದಾಗಿದೆ. ಆದರೆ ಇಡೀ ಚಿತ್ರಣವನ್ನು ನೀವು 1 ಗಂಟೆನಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಓದೋಕ್ಕಾಗೋದಿಲ್ಲ, ಏನು ಪ್ರಶ್ನೆ ಕೇಳಿದರೆ ಯಾವ ರೀತಿ ಕೇಳ್ತಾರೆ ಅಂತೇಳಿ. ಹಾಗಾಗಿ ಒತ್ತಿ ಹೇಳ್ತಾ ಇದ್ದೀನಿ, ಆ ವಿಡಿಯೋಗಳನ್ನ ನೋಡಿ. ಏಕೆಂದ್ರಲ್ಲಿ ಪ್ರಶ್ನೆಗಳು ಇದ್ದಾವೆ, ಉತ್ತರಗಳು ನಿಮಗೆ ಸಿಗುತ್ತೆ, ಒಂದಷ್ಟು ನಾಲೆಡ್ಜ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಅದೇ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾಕೆ ಅಂತಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಓದೋದಕ್ಕೆ 6th to 10th ಟೆಕ್ಸ್ಟ್ ಬುಕ್ಕನ್ನು ಓದೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಆದರೆ ಎಲ್ಲ ಪ್ರಶ್ನೆಗಳು ಒಂದು ಕಡೆ ಸಿಕ್ಕಂಥ ಸಂದರ್ಭದಲ್ಲಿ ವಿತ್ ಪ್ರಶ್ನೆ ಆನ್ಸರ್ ಎರಡೂ ಕೂಡ ನಿಮಗೆ ನೀವು ಆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಸ್ನೇಹಿತರೆ. ನಾವು ಘಟಕವಾರು ಕಟ್ಕೊಟ್ಟಿದ್ದೀನಿ. ಇವರು ರಾಷ್ಟ್ರಕೂಟರು ಅಂದರೆ ರಾಷ್ಟ್ರಕೂಟರ ಮೇಲೆ ಇದುವರೆಗೂ ಏನೆಲ್ಲ ಪ್ರಶ್ನೆಗಳು ಬಂದಿದ್ದೋ ಅನ್ನೋ ಒಂದು ವಿಚಾರ ಇದೆ, ಓಕೆನಾ. ನಮ್ಮ TET ಪೇಪರ್ ಆಗಿರ್ಬೋದು, ಸಂಪೂರ್ಣ ಇತಿಹಾಸ ಅಥವಾ GPSTR ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಆ ವಿಡಿಯೋನ ಒಂದ್ಸಲ ಕಣ್ಣಾಡಿಸಿ, ನಿಮಗೆ ಒಂದು ರೀತಿ ಆಶಾವಾದ ಬರುತ್ತೆ.
ಇದು ನಮ್ಮ ಕೇಳಲ್ಲ ಬಿಡು ಅಂತ ಖಂಡಿತ ಅನ್ಕೋಬೇಡಿ. ಏಕೆಂದರೆ ಈ ಕನ್ನಡಕ್ಕೆ ನೋಡಿದಂಥ ಸಂದರ್ಭದಲ್ಲೇ ಪ್ರಶ್ನೆಗಳನ್ನ ತುಂಬ ಲೋ ಲೆವೆಲಲ್ಲಿ ಕೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ತುಂಬ ಹೈಯರ್ ವರ್ಷನ್ಗಳಿಂದ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನ ತೆಗೆದಿದ್ದಾರೆ. ಹಾಗಾಗಿ ನೆಗ್ಲೆಕ್ಟ್ ಬೇಡ, ಓದ್ಕೊಳ್ಳಿ. ನಿಮ್ಗೇನಾದ್ರು ಮಾಹಿತಿ ಬೇಕಾದರೆ ನೋಡಿ. ಜೊತೆಗೆ ವಿಲೇಜ್ ಅಕೌಂಟೆಂಟಲ್ಲಿ ರೋಸ್ಟರ್ ಯಾವ ರೀತಿ ಬರುತ್ತೆ, ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ವಿಚಾರಗಳ ಮೇಲೆ ಪ್ರಶ್ನೆಗಳನ್ನ ಕವರ್ ಆಗಿದ್ದಾವೆ ಅಂತಕ್ಕಂಥ 2 ವಿಡಿಯೋಗಳು ವಿಲೇಜ್ ಅಕೌಂಟೆಂಟ್ ಮೇಲೆ ಇದೆ, ನೋಡಿ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತೊಮ್ಮೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.